ಇವತ್ತು ನನ್ನ ಜೊತೆ ಇರುವಂತವರು ಒಂದು ಅದ್ಭುತ ಪ್ರತಿಭೆ ಅಂತಾನೆ ಹೇಳ್ಬೋದು. ಏನಂದ್ರೆ ಜೀವನದಲ್ಲಿ ರಿಸ್ಕ್ ತಗೋಬೇಕು. ರಿಸ್ಕ್ ತಗೊಂಡ್ರೆ ಲೈಫ್ನಲ್ಲಿ ಕಿಕ್ ಸಿಗೋದು. ನಾನು ನೋಡಿದ್ರೆ ಬಾಡಿ ಆಸ್ಪತ್ರೆಗೆ ಸೇರುತ್ತೆ, ಅದೇ ಪ್ರೀತಿ ಮಾಡಿದ್ರೆ ಈ ಜೀವ ಲೈಫ್ ಲಾಂಗ್ ಉಳಿಯುತ್ತೆ ಚಿನ್ನ. ಬಟ್ ವಾಯ್ಸ್ ಬಂದು ಗಾಡ್ ಗಿಫ್ಟ್. ದುರ್ಯೋಧನನ್ ಕ್ಯಾರೆಕ್ಟರ್ ಅಂತಂದಾಗ ಫಸ್ಟ್ ನಮಗೆ ದರ್ಶನ್ ಸರ್ ನೆನಪಾಗ್ತಾರೆ. ಈ ಕ್ಷಣದಿಂದ ನೀನು ಈ ರಾಜಾದಿ ರಾಜನ ಸತ್ತು. ಗ್ಯಾಂಗ್ ತಗೊಂಡ್ ಬರೋನು ಗ್ಯಾಂಗ್ಸ್ಟರ್, ಒಬ್ನೇ ಬರೋನು ಮಾನ್ಸ್ಟರ್. ಅಪ್ಪು ಸರ್ ಅಂತ ಅಂದ ತಕ್ಷಣ ಒಂದು ಒಳ್ಳೆತನ ನೆನಪಾಗುತ್ತೆ ನಮಗೆ. ಅದಕ್ಕೆ ಮೋಸ್ಟ್ಲಿ ಆ ಮನುಷ್ಯ ದೇವರಾಗಿದ್ದು ಅನ್ಸುತ್ತೆ. ನಮ್ಮ ತಾಯಿಗೆ ಹುಷಾರಿಲ್ಲ. ಅಪ್ಪು ಸರ್ ಅವರ ವಾಯ್ಸಲ್ಲಿ ಅವ್ರಿಗೆ ಕೊನೆಯದಾಗಿ ಏನಾದರೂ ವಿಷಯ ತಿಳಿಸ್ತೀರಾ ಅಂತ. ಇವತ್ತು ನನ್ನ ಜೊತೆ ಇರುವಂತವರು ಒಂದು ಅದ್ಭುತ ಪ್ರತಿಭೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಇವರು ನಟನೆ ಮಾಡ್ತಾರೆ, ಅದ್ಭುತ ಹಾಡನ್ನ ಹಾಡ್ತಾರೆ, ಜೊತೆಗೆ ಶಾರ್ಟ್ ಫಿಲ್ಮ್ಸ್ ಗಳಿಗೆ ನಿರ್ದೇಶನ ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ಇವರಿಗೆ ದೇವರು ಒಂದು ಒಳ್ಳೆ ಕಂಠವನ್ನ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಬೇರೆ ಬೇರೆ ನಟರ, ನಮ್ಮನ್ನ ಇನ್ಸ್ಪೈರ್ ಮಾಡುವಂತ ನಟರ ಒಂದು ಮಿಮಿಕ್ರಿಗಳನ್ನ ಕೂಡ ಮಾಡ್ತಾರೆ. ಅವ್ರು ಬೇರೆ ಯಾರು ಅಲ್ಲ, ನನ್ನ ಜೊತೆ ಕುಶಲ ಆಚಾರ್ಯ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಮೊದಲಿಂದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ. ಓಕೆ, ಫಸ್ಟ್ಗೆ ನಮ್ಮ ಚಾನೆಲ್ಗೆ statenews.liveಗೆ ಒಂದು ಅಪ್ಪು ಸರ್ ವಾಯ್ಸ್ ಅಲ್ಲಿ ಎಲ್ಲರಿಗೂ ಒಂದು ವೀಕ್ಷಕರಿಗೆ ವೆಲ್ಕಮ್ ಅನ್ನ ಮಾಡೋದಾದ್ರೆ ಹೇಗ್ ಮಾಡ್ತೀರಾ? ಎಲ್ರಿಗೂ ನಮಸ್ಕಾರ. ಸ್ಟೇಟ್ ನ್ಯೂಸ್ ಡಿಜಿಟಲ್ ನ್ಯೂಸ್ಗೆ ಎಲ್ರಿಗೂ ಸ್ವಾಗತ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಯಾ ಸೂಪರ್. ಅಪ್ಪು ಸರ್ ವಾಯ್ಸ್ ಇಂದನೇ ಶುರುವಾಯ್ತು ನಮ್ಮ ಕಾರ್ಯಕ್ರಮ. ಓಕೆ, ಕುಶಲ್ ಅವರೇ ಹೇಳಿ, ನಿಮ್ಮ ಜರ್ನಿ ಅಂದ್ರೆ ಮಿಮಿಕ್ರಿ ಆರ್ಟಿಸ್ಟ್ ಆಗ್ಬೇಕು ಅಂತ ಯಾಕೆ ಅನ್ಸ್ತು? ಎಲ್ಲಿಂದ ಶುರುವಾಯ್ತು ನಿಮ್ ಜರ್ನಿ ಅಂತ? ಅಲ್ಲೇನು ಇದಿರಲಿಲ್ಲ, ಲೈಕ್ ಮಿಮಿಕ್ರಿ ಆರ್ಟಿಸ್ಟ್ ಆಗಬೇಕು ಅಂತ. ಬಟ್ ಇಟ್ಸ್ ಎ ಗಾಡ್ ಗಿಫ್ಟ್. ಅದು ಹೇಗೆ ಸ್ಟಾರ್ಟ್ ಆಗಿದ್ದ ಬಗ್ಗೆ ಐಡಿಯಾ ಇದೆ, ಬಟ್ ಹೇಗೆ ಹೋಗ್ತಾ ಇದೆ ಅದೆಲ್ಲ. ಅಂದ್ರೆ ಆ ಪ್ರೊಸೆಸ್ ಬಗ್ಗೆ ಹೇಳಿ. ಅಂದ್ರೆ ಯಾವಾಗ ನಿಮ್ಗೆ ಐಡೆಂಟಿಫೈ ಓಕೆ ನಾನು ಮಿಮಿಕ್ರಿ ಆರ್ಟಿಸ್ಟ್ ಆಗ್ಬೋದು ಅಂತ ಅನ್ಸಿದ್ ಯಾವಾಗ? ಅಂದ್ರೆ ನಾನು ಒಂದು 13 ಇಯರ್ಸ್ ಆಯಿತು ಸ್ಟಾರ್ಟ್ ಮಾಡಿ, ಮಿಮಿಕ್ರಿ ಇದನ್ನು ಸ್ಟಾರ್ಟ್ ಮಾಡಿ. ಫಸ್ಟ್ ನಾನು ಆ್ಯಕ್ಟರ್ಸ್ಗಳನ್ನ ಇಮಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಅವರ ಆ್ಯಕ್ಷನ್ಸ್ ಆಗಿರ್ಬೋದು, ಅವ್ರ ಎಕ್ಸ್ಪ್ರೆಷನ್ಸ್ಗಳಾಗಿರ್ಬೋದು, ಇದನ್ನ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಅದಾದ ನಂತರ ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಕಾಪಿ ಮಾಡ್ತಾ ವಾಯ್ಸ್ ಆಟೋಮೆಟಿಕ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ತುಂಬ ಬಂತು. ಓಕೆ, ಅಂದ್ರೆ ಫಸ್ಟ್ ಐಡೆಂಟಿಫೈ, ನೀವು ಅವಾಗ್ಲೇ ಮಾತಾಡ್ತಾ ಹೇಳಿದ್ರಿ ನನಗೆ ಐಡೆಂಟಿಫೈ ಮಾಡಿದ್ದೆ ನನ್ನ ಅಪ್ಪ ಅಂತ. ಸೊ ನಿಮ್ಮ ಅಪ್ಪನ ಸಪೋರ್ಟ್ ಹೇಗಿತ್ತು ಅದ್ರ ಬಗ್ಗೆ ಹೇಳೋದಾದ್ರೆ? ಸೊ ಮನೇಲಿ ಎಲ್ಲರೂ ಕೂಡ ಸಪೋರ್ಟಿವ್ ಆಗಿದ್ದಾರೆ. ಅದರಲ್ಲಿ ತಂದೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಏನು ಬೇಕಾದರೂ ಮಾಡು, ನಾನು ನಿನಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿರ್ತೀನಿ ಅಂತ ಹೇಳ್ತಾರೆ. ಸೊ ಇದು ಮಿಮಿಕ್ರಿ ಅಂತ ಬಂದಾಗಲೂ ಕೂಡ ಅಷ್ಟೇ. ಐ ಥಿಂಕ್ 13 ವರ್ಷದ ಹಿಂದೆ ಅಂತ ಹೇಳಿದೆ ನಾನು. ಸೊ ವೆನ್ ಐ ವಾಸ್ 6th ಸ್ಟ್ಯಾಂಡರ್ಡ್ ಅವಾಗ ಸ್ಟಾರ್ಟ್ ಮಾಡಿದಾಗ ನನಗೆ ಆ್ಯಕ್ಚುಲಿ ವಾಯ್ಸ್ಗಳು ಬರ್ತಿರ್ಲಿಲ್ಲ. ಬಟ್ ಐ ವಾಸ್ ಇಮಿಟೇಟಿಂಗ್ ಎಲ್ಲ ಆ್ಯಕ್ಟರ್ಸ್ಗಳದ್ದು ಇಮಿಟೇಟ್ ಮಾಡ್ತಿದ್ದೆ. ಸ್ವಲ್ಪ ವಾಯ್ಸ್ ಕೂಡ ಬರ್ತಾ ಇದೆ. ಈಗ ಡಾಕ್ಟರ್ ರಾಜ್ಕುಮಾರ್ ಸರ್ದು, ಇವ್ರದ್ದು ಎಲ್ಲ ಅವಾಗಲೇ ಸ್ಟಾರ್ಟ್ ಮಾಡ್ತಿದ್ದೆ. ಅದು ಹಿಂಗೆ ನೋಡ್ತಾ ಚಿಕ್ಕ ವಯಸ್ಸಲ್ಲೇ ಮಾಡ್ತಾ ಇದೆ. ಸೊ ಅವಾಗ ತಂದೆ ಬಂದು ಹೇಳಿದ್ರು, ಇದನ್ನು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾಡು ಅಂತ. ಅವಾಗ ಲೈಕ್ ತುಂಬ ಸ್ಟೇಜ್ ಫಿಯರ್ ನನಗೆ. ಹೆಂಗೆ ಹೋಗೋದು, ಹೆಂಗೆ ಆ ಥರ ಮಾಡೋದು, ಲೈಕ್ ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೋ ಅದನ್ನು, ಹಂಗೆ ಅಂತ. ಸೊ ಅಲ್ಲಿ ಹೋಗಿ ಸ್ಟಾರ್ಟ್ ಮಾಡಿದಾಗ ಅದೊಂದು ಇದೆಯಲ್ಲ, ಕ್ರೇಜ್ ಇದೆಯಲ್ಲ. ಸೊ ಜನ ಶಿಳ್ಳೆ ಚಪ್ಪಾಳೆ ಹೊಡೆದು ನಮ್ಮನ್ನ ಸ್ವಾಗತ ಮಾಡ್ತಿದ್ದಾರೆ ಅಂತಂದಾಗ ನಾವು ಅಲ್ಲಿ ಸುಮ್ಮನೆ ನಿಂತ್ಕೊಂಡು ಎದ್ರಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಾವಲ್ಲಿ ಇನ್ನೂ ಅವ್ರಿಗೆ ಎಂಟರ್ಟೈನ್ ಮಾಡಬೇಕು. ಓಕೆ, ಇದನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಯಾರ್ದು ಫಸ್ಟ್ ವಾಯ್ಸ್ ಇಮಿಟೇಟ್ ಮಾಡಿರೋದು ನೀವು ನೆನಪಿದ್ಯಾ? ಫಸ್ಟ್ ವಾಯ್ಸ್ ಇಮಿಟೇಟ್ ಮಾಡಿದ್ದು ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್. ಓಕೆ, ಯಾವ ಡೈಲಾಗ್ ಹೇಳಿದ್ರಿ ಆ ಟೈಮಲ್ಲಿ? ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು ಆ್ಯಸ್ ಯೂಶುವಲ್ ಕಾಮನ್ ಡೈಲಾಗ್ ಒಂದು ಬರ್ಕೊಂಡು ನಾನು, ಅಂದರೆ ಲೈಕ್ ಅವ್ರು ಯಾವ ಥರ ಮಾತಾಡ್ತಾ ಇರ್ತಾರೆ ಅದನ್ನೆಲ್ಲ ಬರ್ಕೊಂಡು, ಅಂದರೆ ತಾಯಿ ರಿಲೇಟೆಡ್ ಏನು ಹೇಳಿರ್ತಾರೆ ಅದ್ರ ಬಗ್ಗೆ, ನಮ್ಮ ಕನ್ನಡದ ಬಗ್ಗೆ ಮಾತಾಡಿದ್ರೆ ಹೇಗಿರುತ್ತೆ ರಾಜ್ಕುಮಾರ್ ಸರ್, ಆ ಥರ ಒಂದು ಡೈಲಾಗ್ ಬರ್ಕೊಂಡು ಮಾತಾಡಿದ್ವಿ. ಒಂದು ಝಲಕ್ ಬಿಡ್ಬೋದಾ? ನೋಡಿ ಭಾಳ ಖುಷಿ ಆಗ್ತಾ ಇದೆ ನನಗೆ. ದೊಡ್ಡವರು ಹೇಳ್ತಾರೆ ತಾಯಿಗಿಂತ ದೇವರಿಲ್ಲ ಅಂತ. ಅದರ ಬಿಟ್ಟರೆ ನಾವು ಪ್ರೀತಿಸೋದು ನಮ್ಮ ಮಾತೃಭಾಷೆ ತಾನೆ. ನಾನು ಹಾಗಾಗಿ ಹೇಳ್ತಾ ಇರ್ತೀನಿ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಅದು ನಮ್ಮ ಕನ್ನಡ ಅಂತ ಹೇಳ್ತದಾರ. ಮಾತಾ ಮುಗಿಸ್ತೀನಿ, ಏನು ತೀರಾ ವ್ಯಾ ಸೂಪರ್ ಆಗಿತ್ತು. ಅಂದ್ರೆ ನನ್ಗನ್ಸೋದು ಆಸ್ ಅ ವಾಯ್ಸ್ ಓವರ್ ಆರ್ಟಿಸ್ಟ್ ಅಥವಾ ಮಿಮಿಕ್ರಿ ಆರ್ಟಿಸ್ಟ್ಗೆ ಕೇವಲ ವಾಯ್ಸ್ ಚೆನ್ನಾಗಿತ್ತು ಅಥವಾ ಮಾಡ್ಯುಲೇಷನ್ ಮಾಡೋ ಸ್ಕಿಲ್ ಜೊತೆಗೆ ಬಾಡಿ ಲ್ಯಾಂಗ್ವೇಜ್ ಅಥವಾ ಎಕ್ಸ್ಪ್ರೆಷನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ. ಅದನ್ನ ಹೆಂಗೆ ನೀವು ತೊಡಗಿಸಿಕೊಂಡ್ರಿ ಅಥವಾ ಅದಕ್ಕೆ ಹೆಂಗೆ ಅದನ್ನ ಕಲ್ತ್ಕೊಂಡ್ರಿ? ಆಕ್ಚುಲಿ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಇಮಿಟೇಷನ್ ಅಂತ ಹೇಳಿದೆ ಅಲ್ಲ. ಸೊ ಫಸ್ಟೇ ಬಾಡಿ ಲ್ಯಾಂಗ್ವೇಜ್ ನನಗೆ ಇದು ಮಾಡ್ತಿದ್ದೆ. ಸೊ ವಾಯ್ಸ್ ಬರ್ತಿರಲಿಲ್ಲ ಅಷ್ಟು, ಬಟ್ ಬಾಡಿ ಲ್ಯಾಂಗ್ವೇಜ್ ಅದು ಇಮಿಟೇಟ್ ಮಾಡ್ತಾ
ಸೊ ಎಲ್ಲ ಆ್ಯಕ್ಟರ್ಸ್ದು ಕಲ್ತ್ಕೊತಾ ಇದೆ. ಸೊ ಅವ್ರು ಯಾವ ಥರ ಎಕ್ಸ್ಪ್ರೆಷನ್ಸ್ಗಳು ಕೊಡ್ತಾರೆ ಮಾತಾಡ್ಬೇಕಾದ್ರೆ, ಕೆಲವೊಂದು ಸಲ ಇಂಟರ್ವ್ಯೂಗಳನ್ನ ನೋಡ್ತಾ ಇದ್ದೆ ಸ್ಟಾರ್ಸ್ಗಳದ್ದು. ಆವಾಗ ಅವ್ರು ಯಾವ ರೀತಿ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ, ಯಾವ ರೀತಿ ಆ್ಯಕ್ಷನ್ಸ್ಗಳನ್ನ ಮಾಡ್ತಾರೆ, ಈಗ ಫಿಲಮಲ್ಲಿ ಯಾವ ರೀತಿ ಇರುತ್ತೆ, ಹೊರ್ಗಿನ ಇದರಲ್ಲಿ ಹೆಂಗಿರುತ್ತೆ, ಅದೆಲ್ಲ ನೋಡ್ತಾ 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 ವಾಯ್ಸ್ ಹಂಗೆ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಯಿತು. ಅಂದರೆ ವಾಯ್ಸಲ್ಲೂ ಕೂಡ ವೋಕಲ್ಸಲ್ಲೂ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅಂದರೆ ಕೆಲವ್ರದ್ದು ನಾನು ಹೇಳ್ದಂಗೆ ವಾಯ್ಸ್ಗಳು ಡಿಫ್ರೆಂಟ್ ಇದರಿಂದ ಬರುತ್ತೆ. ಕೆಲವ್ರಿಗೆ ಗಂಟ್ಲಿಂದ ಬರುತ್ತೆ, ಮೂಗಿಂದ ಬರುತ್ತೆ ಕೆಲವ್ರದ್ದು. ಸೊ ಆ ಥರ ಹಂಗೆ ಮಾಡ್ತಾ 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 ಖಾಲಿ ಆಕ್ಟರ್ಸ್ಗಳು ಮಾತ್ರನಾ ಅಥವಾ ಪೊಲಿಟಿಷಿಯನ್ಸ್? ಇಲ್ಲ, ಪೊಲಿಟಿಷಿಯನ್ಸ್ ಇಲ್ಲ, ಜಸ್ಟ್ ಆಕ್ಟರ್ಸ್. ಓಕೆ. ಅಂದ್ರೆ ಯಾಕೆ ಮಿಮಿಕ್ರಿಗಳನ್ನ ಶುರು ಮಾಡಬೇಕು ಅಂತ ಅನ್ನಿಸ್ತು ಅಂತ? ಅಂದರೆ ಸ್ಟೇಜ್ ಶೋ ಕೊಡ್ಬೇಕಾದ್ರೆ ಅಷ್ಟೇ ಏನಿದೆ ಅಲ್ಲಿ ಜನರು ಮನಸ್ಸನ್ನ ಕದಿಬೇಕು, ಸೊ ದಟ್ ಎಲ್ಲರೂ ಅಟ್ರಾಕ್ಟ್ ಆಗಬೇಕು, ಎಂಟರ್ಟೈನ್ ಮಾಡಬೇಕು ಅನ್ನೋ ಒಂದು ಪರ್ಪಸ್. ಈಗ ನನ್ನದೇ ಆದಂಥ ಏನಾದರೂ ಒಂದು ಇದಿರಬೇಕು. ಸೊ ಆ್ಯಕ್ಟಿಂಗ್ ಹಂಗೆ ಹಿಂಗೆ ಅಂತ ಎಲ್ಲ, ಆ್ಯಕ್ಚುಲಿ ಮಿಮಿಕ್ರಿಗಿಂತ ಮುಂಚೆನೇ ನಾನು ಆ್ಯಕ್ಟಿಂಗ್ ಮಾಡ್ತಿದ್ದೆ. ಸೊ ಅವಾಗ ಓಕೆ ಇದು ಬರ್ತಿದೆ, ನಾನು ಆ್ಯಕ್ಟರ್ಸ್ಗಳನ್ನ ಅಡಾಪ್ಟ್ ಮಾಡ್ಕೋತಾ ಇದ್ದೀನಿ ಅಂತಂದಾಗ, ಸೊ ವಾಯ್ಸ್ ಕೂಡ ಯಾಕೆ ಟ್ರೈ ಮಾಡಬಾರ್ದು, ನಥಿಂಗ್ ಈಸ್ ಇಂಪಾಸಿಬಲ್, ಲೆಟ್ ಸ್ಟಾರ್ಟ್, ಟ್ರೈ ಮಾಡೇ ಬಿಡೋಣ ಹಂಗೆ ಅಂತೇಳಿ ಅವಾಗ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ನಾನು. ಅವಾಗ ಮಾಡ್ತಾ ಮಾಡ್ತಾ ವಾಯ್ಸು ಹಂಗೆ ಬರ್ತು. ಅದೇ ನಾನು ಕೇಳ್ಪಟ್ಟ ಹಾಗೆ ನೀವು ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲದೆ ಆಕ್ಟರು, ಡೈರೆಕ್ಟರು ಹೌದು ಅಂತ ಕೇಳ್ಪಟ್ಟೆ. ಇಲ್ಲ, ಡೈರೆಕ್ಷನ್ ಯಾವ ಸಿನಿಮಾನು ಮಾಡಿಲ್ಲ, ಬಟ್ ಶಾರ್ಟ್ ಫಿಲ್ಮ್ಗಳು ಡೈರೆಕ್ಷನ್ ಮಾಡಿದ್ದೀನಿ. ಒಂದು 3 ಶಾರ್ಟ್ ಫಿಲ್ಮ್ ಡೈರೆಕ್ಷನ್ ಮಾಡಿದ್ದೀನಿ. ಅಂದರೆ ಲೈಕ್ ನಮ್ಮದೇ ಓನ್ ಚಿಕ್ಕ ಪ್ರೊಡಕ್ಷನ್, ಆ್ಯಕ್ಚುಲಿ ಚಿಕ್ಕ ಪ್ರೊಡಕ್ಷನಲ್ಲಿ ನಾವು ಒಂದು 3 ಶಾರ್ಟ್ ಫಿಲ್ಮ್ನ ಡೈರೆಕ್ಷನ್ ಮಾಡಿದ್ದೀನಿ. ಓಕೆ, ಅದರಲ್ಲೇ ಆಕ್ಟಿಂಗ್ಗಳನ್ನ ಮಾಡಿ. ಅದರಲ್ಲೂ ನಾನು ಕೂಡ ಆ್ಯಕ್ಟಿಂಗ್ ಮಾಡಿದ್ದೀನಿ. ಈಗ ಯಾರಾದ್ರೂ, ಈಗ ನೀವು ಶೋಸ್ಗಳಲ್ಲಿ, ರಿಯಾಲಿಟಿ ಶೋಸ್ಗಳಲ್ಲೂ ಕೂಡ ಈಗ ಯಾವ್ದಾದ್ರು ಒಂದು ದೊಡ್ಡ ದೊಡ್ಡ ಇವೆಂಟ್ಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದೀರಾ. ಸೊ ಅಲ್ಲಿ ಯಾರಾದ್ರೂ ಜನ ಐಡೆಂಟಿಫೈ ಮಾಡಿ ಒಳ್ಳೆ ಒಂದು ಕಾಂಪ್ಲಿಮೆಂಟ್ ಕೊಟ್ಟಿರೋದಾದ್ರೆ ಏನ್ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಅಂತ? ಸೊ ಲೈಕ್ ತುಂಬ ಜನ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಎಲ್ಲರೂ ಐಡೆಂಟಿಫೈ ಮಾಡ್ತಾರೆ ಅಂತಲ್ಲ, ಬಟ್ ಈಗ ಅಪ್ಪು ಸರ್ ಅಭಿಮಾನಿಗಳಾಗಿರ್ಬೋದು, ದರ್ಶನ್ ಸರ್ ಅಭಿಮಾನಿಗಳಾಗಿರ್ಬೋದು, ಎಸ್ ಸರ್ ಅಭಿಮಾನಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಸಿನಿ ಪ್ರೇಕ್ಷಕರು ಅಂತ ಹೇಳ್ತಾರಲ್ಲ, ಅವರೆಲ್ಲ ಸಿಕ್ತಾಗ ಓ ನೀವು ಅದೇ ಅಪ್ಪು ಸರ್ ಥರ ಮಾತಾಡ್ತಿರಲ್ಲ ಅವರಲ್ಲ, ಸೊ ದರ್ಶನ್ ಸರ್ ಥರ ಮಾತಾಡ್ತಿರಲ್ಲ ಅವರಲ್ಲ, ಓಕೆ ತುಂಬ ಚೆನ್ನಾಗಿ ಮಾಡ್ತೀರಾ, ಒಂದು ಸೆಲ್ಫಿ ತಗೋಬೋದಾ ನಿಮ್ಮ ಜೊತೆ ಹಂಗೆ ಹಿಂಗೆ ಅಂತೇಳಿ. ಸೊ ನಾನು ಟ್ರೈನಲ್ಲಿ ಆ್ಯಕ್ಚುಲಿ ಜರ್ನಿ ಮಾಡಬೇಕಾದ್ರೆ ತುಂಬ ಜನ ಸಿಗ್ತಾರೆ ಆ್ಯಕ್ಚುಲಿ ಟ್ರೈನಲ್ಲಿ. ಬ್ರೋ ನಿಮ್ಮನ್ನೆಲ್ಲೋ ನೋಡಿದ್ದೀನಿ ನಾನು, ನೀವು ಅದೇ ಇದರಲ್ಲಿ ಜಿ ವೇದಿಕೆಯಲ್ಲಿ ಇದು ಮಾಡಿದ್ರಲ್ಲ, ಸೊ ಅವರೆಲ್ಲ ಹಂಗೆ ಸಿಗೋಣ, ಒಂದು ಇದು ಮಾಡೋಣ, ಒಂದು ನಿಮ್ಮ ನಂಬರ್ ಕೊಡಿ, ಹಂಗೆ ಹಿಂಗೆ ಯಾವ್ದಾದ್ರು ಇವೆಂಟ್ಸ್ ಇದ್ರೆ ಹೇಳ್ತೀವಿ, ಯಾವ್ದಾದ್ರು ಶೋಸ್ ಇದ್ರೆ ಹೇಳ್ತೀವಿ ಹಂಗೆ ಅಂತ ಹೇಳಿದ್ರೆ. ಸಾಕಷ್ಟು ಅಪ್ಪು ಅಭಿಮಾನಿಗಳು, ನನ್ನ ಫ್ರೆಂಡ್ ಇದ್ದಾರೆ, ಅವ್ರಿಗೆ ಅಪ್ಪು ಸರ್ ವಾಯ್ಸಲ್ಲಿ ಮಾತಾಡ್ತೀರಾ, ಅವ್ರಿಗೊಂದು ಎಮೋಷನ್ ಇದಾಗುತ್ತೆ ಹಂಗೆ ಅಂತ ಹೇಳಿ ನಾನು ಮಾತಾಡಿದ್ದೀನಿ, ಸಾಕಷ್ಟು ಜನ ಜೊತೆ ಮಾತಾಡಿದ್ದೀನಿ. ಸೊ ಅವ್ರಿಗೂ ಅದು ಫೀಲ್ ಆಗುತ್ತೆ ಹಂಗೆ ಅಂತ. ಬಟ್ ಇದುವರೆಗೂ ಯಾವುದೇ ರೀತಿ ಕೆಟ್ಟ ರೀತಿಯಲ್ಲಿ ಅಂತೂ ಬಳಸಿಲ್ಲ, ಒಳ್ಳೆ ರೀತಿಯಲ್ಲಿ ಅದನ್ನ ತಗೊಂಡೋಗಿದೆ. ವೆರಿ ನೈಸ್. ಇದು ಹೀಗೆ ಜರ್ನಿ ಕಂಟಿನ್ಯೂ ಆಗ್ಲಿ. ಓಕೆ, ಅಪ್ಪು ಸರ್ ಅವರ ದೊಡ್ಡ ಅಭಿಮಾನಿ ಅಂತ ಕೇಳ್ಪಟ್ಟೆ. ಯಾಕೆ ಅವ್ರಂದ್ರೆ ಇಷ್ಟ ಅಂತ? ನಾನು ಹೇಳಿದೆ, ನಾನು ಇಮಿಟೇಷನ್ ಸ್ಟಾರ್ಟ್ ಮಾಡ್ತಿದ್ದೆ ಅಂತ. ನಾನು ಫಸ್ಟು ವಾಯ್ಸ್ ತೆಗೆದಿದ್ದು ಅಂದರೆ ರಾಜ್ಕುಮಾರ್ ಸರ್ದು. ಬಟ್ ಏನು ಅವ್ರದ್ದು ಸಿನಿಮಾಗಳನ್ನ ನೋಡ್ಕೊಂಡು ಬರ್ತಿದ್ದೆ, ಅಪ್ಪು ಸರ್ದು ಆ್ಯಕ್ಚುಲಿ ಅಪ್ಪು ಸರ್ದು ಸಿನಿಮಾಗಳನ್ನ ನೋಡ್ಕೊಬಂದು ನಾನು ಮನೇಲೂ ಹಂಗೆ ಆಡ್ತಿದ್ದೆ ಮ್ಯಾಮ್. ಈಗ ಯಾವ್ದು ಜಾಕಿ ಸಿನಿಮಾ ನೋಡ್ಕೊಂಡ್ ಬಂದ್ರೆ ಪಲ್ಟಿ ಗಿಲ್ಟಿ ಹೊಡೆಯೋದು, ಮನೇಲಿ ಪಲ್ಟಿ ಗಿಲ್ಟಿ ಹೊಡೆದು ನಾನು ಹಂಗೆ ಇದು ಮಾಡೋದು, ಫೈಟ್ ಆಡೋದು, ನಮ್ಮ ಅಕ್ಕನ ಜೊತೆ ಎಲ್ಲ ಸಖತ್ ಫೈಟ್ ಆಡೋದೆ, ಹೋಗಿ ಅವಳಿಗೆ ಹೊಡಿವೆ ಫಿಲಮ್ ನೋಡ್ಕೊಂಡ್ಬಂದು. ನಾನೊಂಥರ ಅಷ್ಟು ಒಂದು ಫಿಲಮ್ ಅಂದರೆ ತುಂಬ ಅಷ್ಟು ಇಷ್ಟಪಟ್ಟು ನೋಡ್ತಿದ್ದೆ. ಯಾವುದೇ ಸಿನಿಮಾ ಆಗಲಿ, ಬರೀ ಅಪ್ಪು ಸರ್ದಂತಲ್ಲ, ದರ್ಶನ್ ಸರ್ ಸಿನಿಮಾ ನೋಡ್ಕೊಂಬಂದು ಅದೇ ಥರ ಸ್ಲ್ಯಾಂಗಲ್ಲಿ ಒಂದು ವೀಕ್ 1 ಮಂತ್ವರೆಗೂ ಅದೇ ಆ್ಯಟಿಟ್ಯೂಡ್ನ ಕ್ಯಾರಿ ಮಾಡ್ತಾ ಇದ್ದೆ. ಸೊ ಹಿಂಗೆ ಅಂತ ಹೇಳಿ. ಸೊ ಈಗ ಯಶ್ ಸರ್ದಾಗಿರ್ಬೋದು ಅದು, ಬಟ್ ವಾಯ್ಸ್ ಅವಾಗ ಬರ್ತಿರಲಿಲ್ಲ, ಬಟ್ ಇದನ್ನ ಕ್ಯಾರಿ ಮಾಡ್ತಿದ್ದೆ, ಆ ಹಾರ ಅಂತ ಏನಿದೆಯಲ್ಲ ಅದನ್ನ ಕ್ಯಾರಿ ಮಾಡ್ಕೊಂಡು ಇದು ಮಾಡ್ತಿದ್ದೆ. ಸೊ ಅದು ನನಗೆ ಈಸಿ ಆಯ್ತು ಅನ್ಸುತ್ತೆ, ಮಿಮಿಕ್ರಿ ಇದು ಮಾಡೋಕ್ಕೆ, ವಾಯ್ಸ್ಗಳನ್ನ ತರ್ಸಕ್ಕೆ ಅದು ನನಗೆ ತುಂಬಾ ಈಸಿ ಆಯ್ತು ಅನ್ಸುತ್ತೆ. ಈಗ ಡೈಲಾಗ್ಗಳನ್ನ ಹೇಳೋದ್ ಬಿಟ್ಟು ನೀವು ಹಾಡನ್ನ ಕೂಡ ಹಾಡ್ತೀರಾ ಅಂತ? ಅದು ಆಕ್ಚುಲಿ ಇವಾಗ ಟ್ರೈ ಮಾಡ್ತಿರೋದು, ಅದು ಮುಂಚೆ ಏನಿದ್ದಿರ್ತಿಲ್ಲ, ಇವಾಗ ಟ್ರೈ ಮಾಡ್ತೀನಿ. ಅಪ್ಪು ಸರ್ ವಾಯ್ಸ್ ಅಲ್ಲಿ ಮಾತ್ರನಾ? ಅಪ್ಪು ಸರ್ ವಾಯ್ಸಲ್ಲಿ ಹಾಡು ಹೇಳ್ತೀನಿ, ಬಟ್ ನನ್ನ ವಾಯ್ಸಲ್ಲೂ ಆಡ್ತೀನಿ, ಬಟ್ ಐ ಥಿಂಕ್ ಚೆನ್ನಾಗಿ ಬರಲ್ಲ. ಇಲ್ಲ. ಓಕೆ, ಅಪ್ಪು ಸರ್ ವಾಯ್ಸ್ ಅಲ್ಲಿ ನಾನು ಹಾಡು ಕೇಳಿಸ್ಲೇಬೇಕು, ಬಟ್ ನಿಮ್ ವಾಯ್ಸ್ ಅಲ್ಲಿ ಒಂದು ಹಾಡು ಹೇಳಿ. ನೋಟದ ಬಾಣವು ನಾಟಿದೆ ಆಗಲೇ, ಜೀವವೇ ಹೋದರೂ ಹೋಗಲಿ ಈಗಲೇ, ಜಿಯಾ ತೇರಿ ಜಿಯಾ ಮೇರಿ, ಜಿಯಾ ತೇರಿ ಜಿಯಾ ಮೇರಿ, ನೀ ಬಂದು ಬಳಿ ನೀ ಬಂದು
ಈ ಸ್ವಪ್ನದ ಗಾಯ ನೋಡು, ನನ್ನಲ್ಲೇ ಇದೆ ಹೀಗೊಂದು ನಿನ ಮೇಲೆ ಮುದ್ದಾದ ಸೇಡು. ಹೇಳಲು ಹೋದರೆ ಸಾವಿರ ಮಾತಿದೆ, ಬೆಳ್ಳಿಯ ಮೋಡಕ್ಕೂ ನಿನ್ನದೇ ಛಾಪಿದೆ. ಚಾಚಿದ ಕೈಯಲ್ಲಿ ಕೈ ಇದೆ ಆಗಲೇ, ಜೀವವೇ ಹೋದರು ಹೋಗಲೀಗಲೇ. ಜಿಯಾ ತೇರಿ ಜಿಯಾ ಮೇರಿ, ಜಿಯಾ ತೇರಿ ಜಿಯಾ ಮೇರಿ. ವಾವ್, ನಿಜ ಸೂಪರ್ ಆಗಿ ಆಡಿದ್ರಿ. ನಿಜ 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 ಚೆನ್ನಾಗಾಯ್ತು. ಅಂದ್ರೆ ನಾನು ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್ ಅಂತ ಅನ್ಕೊಂಡಿದ್ದೆ, ಬಟ್ ಒಳ್ಳೆ ಸಿಂಗರ್ ಕೂಡ ಹೌದು. ಪ್ರಾಕ್ಟೀಸ್ ಮಾಡಿದ್ರೆ ಇದು ಮಾಡ್ಬೋದು. ವೆರಿ ನೈಸ್, ವೆರಿ ನೈಸ್. ಓಕೆ, ಅಂದ್ರೆ ಹೇಗೆ ಇದು ಕಲೆ ಎಲ್ಲ ಬಂದಿರೋದು? ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಕಲೆಗಾರರು ಇದ್ದಾರಾ, ಹೇಗೆ? ಇಲ್ಲ ಅಂದ್ರೆ ಅಪ್ಪ ಎಲ್ಲ ಮುಂಚೆ ಒಂದು ಎರಡು ನಾಟಕ ಮಾಡಿದಾರಂತೆ, ಬಟ್ ಯಾವುದು ಅಷ್ಟು ಐಡಿಯಾ ಇಲ್ಲ ನನಗೆ. ಅದ್ ಬಿಟ್ರೆ ಬೇರೆ ಯಾರಿಲ್ಲ ಫ್ಯಾಮಿಲಿ. ನೀವು ರಂಗಭೂಮಿ ಕಲಾವಿದ್ರು ಅಲ್ವಾ? ಅಂದ್ರೆ ಪ್ರಾಪರ್ ರಂಗಭೂಮಿ ಕಲಾವಿದ ಅಂತಲ್ಲ, ನಮ್ಮ ಕಾಲೇಜಲ್ಲಿ ಒಂದು ಥಿಯೇಟರ್ ಟೀಮ್ ಇತ್ತು, ಸೊ ಬಳಗ ಅಂತ, ಅಲ್ಲಿ ಜಾಯಿನ್ ಆಗಿ ಅಲ್ಲಿ ಕಲ್ತಿದ್ದೆ ಆಕ್ಚುಲಿ. ಅಲ್ಲಿ ಫೋಕ್ ಸಾಂಗ್ಸ್ ಎಲ್ಲ ಹಾಡ್ತಾ ಇರೋದು? ಸಾಂಗ್ಸ್ ಅಂತ ಅಂದಾಗ ಸಾಂಗ್ಸ್ ಜಾಸ್ತಿ ಇದು ಮಾಡ್ತಿಲ್ಲ, ಬಟ್ ಬೀದಿ ನಾಟಕಗಳಾಗಿರ್ಬೋದು ಅಥವಾ ಸ್ಟೇಜ್ ಪ್ಲೇ, ಒನ್ ಆ್ಯಕ್ಟ್ ಪ್ಲೇ, ಮೈಮ್ ಆಗಿರ್ಬೋದು, ಮೋನ್ ಆ್ಯಕ್ಟಿಂಗ್ಸ್, ಆ ಥರ ಕಲ್ತಿರೋದು ಜಾಸ್ತಿ. ಅದರಲ್ಲೂ ಹೆಚ್ಚು ಪೌರಾಣಿಕ ಪಾತ್ರಗಳು ಮಾಡಿದ್ದೀನಿ. ಆಲ್ಮೋಸ್ಟ್ ಕೃಷ್ಣನ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ದುರ್ಯೋಧನನ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಆಮೇಲೆ ಭೀಮ, ಯಮ. ಆಲ್ಮೋಸ್ಟ್ ನಮ್ಮ ದುರ್ಯೋಧನನ್ ಕ್ಯಾರೆಕ್ಟರ್ ಅಂತ ಅಂದಾಗ ಫಸ್ಟ್ ನಮಗೆ ದರ್ಶನ್ ಸರ್ ನೆನಪಾಗ್ತಾರೆ. ಅದರಲ್ಲೂ ಅವ್ರದ್ದೊಂದು ಡೈಲಾಗ್ ಇದೆ, ಆ ಡೈಲಾಗ್ನ ನಾನು ಲೈಕ್ ಫುಲ್ ಪ್ರಾಕ್ಟೀಸ್ ಮಾಡಿ ಹೇಳ್ತಿದ್ದೆ ಅವ್ರದ್ದೇ ಸ್ಟೈಲ್. ಹೇಳಿ. ಸೌಶೀಲ್ಯ ಸೌಲಭ್ಯ ವಾತ್ಸಲ್ಯ ಗಾಂಭೀರ್ಯ ಔದಾರ್ಯ ಧೈರ್ಯ ಸ್ಥೈರ್ಯ ಪರಾಕ್ರಮ ಸತ್ಯ ಕಾಮ ಸತ್ಯ ಸಂಕಲ್ಪಾದಿ ಸಕಲ ಕಲ್ಯಾಣ ಗುಣಗಳ ಶೋಭಿತನಾದ ಈ ಶತಗಜ ಬಲ ಸಂಪನ್ನನಾದ ಸೂರ್ಯೋಧನ ಸಾರ್ವಭೌಮನಿಗೆ ಶುಭ ಕಾಮನೆಗಳು. ವೆರಿ ನೈಸ್. ಅಂದ್ರೆ ಇವ್ರ ವಾಯ್ಸ್ ಮಾಡ್ಯುಲೇಷನ್ಸ್ ಹೆಂಗ್ ಬರುತ್ತೋ ಅದ್ರ ಜೊತೆಗೆ ನಿಮ್ಮ ಎಕ್ಸ್ಪ್ರೆಷನ್ಸ್ ಕೂಡ ಹಂಗೆ ಬರುತ್ತೆ. ಬಹುಶಃ ಅದು ಬಂದ್ರೆ ವಾಯ್ಸ್ ಅಲ್ಲಿ ಇನ್ನೂ ಡೆಪ್ತ್ ಜಾಸ್ತಿ. ಇಲ್ಲ ಮ್ಯಾಮ್, ಅದು ಆಸೆ ಆಕ್ಚುಲಿ, ಆಕ್ಟರ್ ಆಗ್ಬೇಕನ್ನೋ ಆಸೆ, ಅದು ಬರುತ್ತೆ ಎಕ್ಸ್ಪ್ರೆಷನ್ಸ್ ಎಲ್ಲ. ಬಟ್ ವಾಯ್ಸ್ ಬಂದು ಗಾಡ್ ಗಿಫ್ಟ್. ಹೌದು, ಆದಷ್ಟು ಬೇಗ ಆಕ್ಟರ್ ಆಗುವಂತ ಒಂದು ಭಾಗ್ಯ ಸಿಗ್ಲಿ. ಥ್ಯಾಂಕ್ ಯು ಮ್ಯಾಮ್. Okay. ಅಷ್ಟು ದೇವತೆ ಅಷ್ಟು ಅಂದ್ಬಿಟ್ರೆ ಇಲ್ಲ, ಬಹುಶಃ ಈ ತರ ಆರ್ಟಿಸ್ಟ್ ಏನಾದ್ರು ಗೊತ್ತಾಯ್ತು ಅಂತಂದ್ರೆ ಬಹುಶಃ ಸಿಗ್ಬೋದೇನೋ ಮುಂದಿನ ದಿನಗಳಲ್ಲಿ ಅಂತ ಅನ್ಸುತ್ತೆ. ಓಕೆ, ನನ್ನ ಹತ್ರ ಒಂದಿಷ್ಟು ಚೀಟಿ ಇದೆ, ಇದರಲ್ಲಿ ಒಂದಿಷ್ಟು ಡೈಲಾಗ್ಸ್ ಇದೆ. ಅದ್ರ ಸಿನಿಮಾದ ಹೆಸರನ್ನ ನಾನು ಬರ್ದಿದ್ದೀನಿ, ಬಟ್ ಯಾರ ಡೈಲಾಗ್ ಅಥವಾ ಯಾರ ಸಿನಿಮಾ ಅಂತ ಬರ್ದಿಲ್ಲ, ಅಂದ್ರೆ ಆರ್ಟಿಸ್ಟ್ಗಳ ಹೆಸರನ್ನ ಬರ್ದಿಲ್ಲ. ಅದು ನಿಮ್ ನೋಡಿದ ತಕ್ಷಣ ಇವ್ರದೇ ಸಿನಿಮಾ ಅಂತ ಗೊತ್ತಾಗುತ್ತೆ. ಸೊ ನೋಡುವ ಹೇಗೆ ಮಾಡ್ತಾರೆ ಅಂತ. ಡಿಫ್ರೆಂಟ್ ಇದನ್ನ ವಾಯ್ಸ್ ಮಾಡ್ಬೇಕು. ವಾಯ್ಸ್ ಮಾಡಿ. ಓ, ಫಸ್ಟ್ ದರ್ಶನ್ ಸರ್ದೇ ಬಂದಿದೆ. ಸೊ ಗಜ ದರ್ಶನ್ ಸರ್ ವಾಯ್ಸ್ ಅಲ್ಲಿ ಇರ್ಬೇಕಾ? ನಾನು ನೋಡಿದ್ರೆ ಬಾಡಿ ಆಸ್ಪತ್ರೆಗೆ ಸೇರುತ್ತೆ, ಅದೇ ಪ್ರೀತಿ ಮಾಡಿದ್ರೆ ಈ ಜೀವ ಲೈಫ್ ಲಾಂಗ್ ಉಳಿತ ಚೆನ್ನ. ಓಕೆ, ವೆರಿ ನೈಸ್. ನೆಕ್ಸ್ಟ್ ಭಕ್ತ ಪ್ರಹ್ಲಾದ. ರಾಜ್ಕುಮಾರ್ ಸರ್. ರಾಜ್ಕುಮಾರ್ ಸರ್ ಬೇಸ್ ವಾಯ್ಸ್ ಮಾಡಕ್ಕಾಗಲ್ಲ ಆಕ್ಚುಲಿ, ಸೀರಿಯಸ್ಲಿ, ಬಟ್ ಟ್ರೈ ಮಾಡ್ತೀನಿ. ಎಲ್ಲಿದ್ದಾರೆ ನಿನ್ನ ಹರಿ? ಈ ಕಂಬದಲ್ಲಿದ್ದಾರೆ, ಈ ಗೋಡೆಯಲ್ಲಿದ್ದಾರೆ, ತೋರಿಸು ನಿನ್ನ ಶ್ರೀಹರಿಯನ್ನು. ಈ ಹಿರಣ್ಯಕಶಿಪು ಖಡ್ಗಕ್ಕೆ ಬಯಲಾಗಲು ಆ ವಿಷ್ಣು ಎಲ್ಲಿದ್ದಾರೆ ಎಂದು ತೋರಿಸು. ವೆರಿ ನೈಸ್. ಆಕ್ಚುಲಿ ವಾಯ್ಸ್ ಬರಲಿಲ್ಲ. ಇದು ಹಿರಣ್ಯಕಶಿಪುದು ಡೈಲಾಗ್ ಇದೆ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದೆ. ನಾನಾರು ಕಶ್ಯಪ ಬ್ರಹ್ಮನ ಮಗ, ವಿಧಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದಲೇ ವಿಧಿ ಬರಹವನ್ನು ಬದಲಾಯಿಸಿ ಮರಣವನ್ನು ಮೆಟ್ಟಿ ನಿಂತ ಮಹಾವೀರ, ಅದಿತಿಯ ಮಕ್ಕಳ ಅಟ್ಟಾಸವನ್ನು ಸುಟ್ಟು ಆದಿತ್ಯನ ಅಟ್ಟಾಸವನ್ನು ಮಟ್ಟ ಹಾಕಿದ ಸಾಹಸಿ, ಅತಳ ವಿತಳ ಸುತಳ ತಳಾತಳ ಮಹಾತಳ ರಸಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ, ಅಡಿ ಇಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಇಂತಹ ಚತುರ್ಮುಖನ ಸೃಷ್ಟಿಯಲ್ಲಿ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ಕುಮಾರ, ನನ್ನ ಆಶಾಜ್ಯೋತಿಯಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಎಂದರೆ ಛೆ, ಇದು ಒಂದು ಬದುಕೆ, ಇದು ಒಂದು ಜನ್ಮವೇ, ಇದೆಂಥ ವಿಧಿ, ಇದೆಂಥ ದುರ್ವಿಧಿ. ಈಗ ಯಾವ್ದು ಬಂತು? KGF. ಯಶ್ ಅವರು.
ಗ್ಯಾಂಗ್ ತಗೊಂಡ್ ಬರೋನು ಗ್ಯಾಂಗ್ಸ್ಟರ್, ಒಬ್ನೇ ಬರೋನು ಮಾನ್ಸ್ಟರ್. ವೆರಿ ನೈಸ್. ಆಕ್ಚುಲಿ ಚೆನ್ನಾಗ್ ಬಂತು. ನೆಕ್ಸ್ಟ್ ನಮ್ಮ ಬಾಸ್ ಅಪ್ಪು ಬಾಸ್. ಅಪ್ಪು ಬಾಸ್ ಜಾಕಿ. ಏನಂದ್ರೆ ಜೀವನದಲ್ಲಿ ರಿಸ್ಕ್ ತಗೋಬೇಕು. ರಿಸ್ಕ್ ತಗೊಂಡ್ರೆ ಲೈಫ್ನಲ್ಲಿ ಕಿಕ್ ಸಿಗೋದು. ಏನಂತೀರಾ? ಓ ವೆರಿ ನೈಸ್. ಆಕ್ಚುಲಿ ಚೆನ್ನಾಗ್ ಬಂತು. Violence, violence, violence. I don't like it. I avoid. But violence likes me. I can't avoid. ವೆರಿ ನೈಸ್. ಈಗ ಆಗಸ್ಟ್ 26ಕ್ಕೆ ಟಾಕ್ಸಿಕ್ ಬೇರೆ ಬರ್ತಾ ಇದೆ, ಬರೋ ಶುರು ಆಗ್ತಾ ಇದೆ. ಹಾ ಹೌದು. ಸೊ ಅವ್ರ ವಾಯ್ಸ್ ಅಲ್ಲಿ ಏನಾದ್ರೂ ಒಂದು ಡೈಲಾಗ್ ಟಾಕ್ಸಿಕ್ ಏನಾದ್ರೂ ಗೊತ್ತಿದ್ರೆ ಹೇಳಿ, ಅಥವಾ ಇಲ್ಲಾಂದ್ರೆ ಟಾಕ್ಸಿಕ್ಗೆ ಜನ ಬರೋ ತರ ಏನಾದ್ರೂ ಇನ್ವೈಟ್ ಮಾಡೋ ತರ ಏನಾದ್ರೂ ಹೇಳ್ಬೋದಾ? ಹೆಣ್ಣು ಗಂಧ ಇದ್ರೆ ಚಂದ, ಆ ಅಂದಾನೆ ಆಯುಧ ಮಾಡ್ಕೊಬಿಟ್ರೆ ಹೆಂಗೆ ಕಂದ. ಒಬ್ಬೊಬ್ರೆ ಬರ್ತೀರಾ, ಒಟ್ಟಿಗೆ ಬರ್ತೀರಾ. ಸೂಪರ್ ಆಯ್ತು. ಆಕ್ಚುಲಿ ನಾನು ಇದಕ್ಕೆ ಕಾಯ್ತಾ ಇದ್ದೆ, ಅಂದ್ರೆ ಟಾಕ್ಸಿಕ್ ಬೇರೆ ಹತ್ರ ಬರ್ತಾ ಇದೆ. ಸೊ ಎಲ್ಲರೂ ತುಂಬಾ ವೇಟ್ ಮಾಡ್ತಾ ಇದ್ದಾರೆ ಟಾಕ್ಸಿಕ್ ನೋಡೋದಕ್ಕೆ. ಸೊ ಅದೊಂಥರ ಅವ್ರ ವಾಯ್ಸ್ ಅಲ್ಲಿ ಕೇಳಿದ್ರೆ ಅವ್ರ ವಾಯ್ಸಲ್ಲೇ ಒಂದು ಹೇಳ್ಬಿಡ್ತೀನಿ. ಕನ್ನಡ ಸಿನಿಮಾ, ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೋಗುತ್ತೆ. ಇಡೀ ಇಂಡಿಯಾ ತಿರುಗಿ ನೋಡ್ಬೇಕು, ಸುಮ್ಮನೆ ನೋಡೋದಲ್ಲ, ಚಪ್ಪಾಳೆ ಬಿಟ್ಟು ಸಲ್ಯೂಟ್ ಹೊಡಿಬೇಕು. ಅದು ಕನ್ನಡ ಇಂಡಸ್ಟ್ರಿ ಅಂದ್ರೆ. ಯಶ್ ಮೇಲೆ ನಂಬಿಕೆ ಇಡಿ, ಹೆಮ್ಮೆಯಿಂದ ನೋಡಿ ಸಿನಿಮಾನ. ವೆರಿ ನೈಸ್, ಸೂಪರ್. ಓಕೆ, ಈಗ ಅಪ್ಪು ಸರ್ ವಾಯ್ಸ್ ಅಲ್ಲಿ ನೀವು ಹಾಡನ್ನು ಕೂಡ ಹಾಡ್ತಿರಲ್ವಾ? ಯಾವ್ದಾದ್ರು ಒಂದು ಹಾಡು ಹಾಡ್ಬೋದಾ? ವಾಣಿಯ ವೀಣೆಯ ಸ್ವರ ಮಾಧುರ್ಯದ ಸುಮಧುರ ಸುಂದರ ನುಡಿಯೋ, ಜೇನಿನ ಹೊಳೆಯೋ ಹಾಲಿನ ಮಳೆಯೋ, ಸುದೆಯೋ ಕನ್ನಡ ಸವಿ ನುಡಿಯೋ. ವೆರಿ ನೈಸ್. ಆಕ್ಚುಲಿ ನಾನು ಕೂಡ ಅಪ್ಪು ಸರ್ ಅವರ ದೊಡ್ಡ ಅಭಿಮಾನಿನೇ. ನನಗೆ ತುಂಬಾ ಇಷ್ಟ ಅವ್ರ ಸಿನಿಮಾ, ಅವ್ರ ನಟನೆ, ಅವ್ರ ವ್ಯಕ್ತಿತ್ವ. ಸೊ ನಾನು ತುಂಬಾ ಇನ್ಸ್ಪೈರ್ ಆಗ್ತೀನಿ. ಸೊ ನಿಮ್ಮ ವಾಯ್ಸ್ ಅಲ್ಲಿ ಅವ್ರ ಹಾಡುಗಳನ್ನ ಕೇಳೋದು ಒಂಥರ ಖುಷಿ. ಥ್ಯಾಂಕ್ ಯು ಸೊ ಮಚ್. ನಾನು ಆದಷ್ಟು ಇನ್ನೂ ಹೆಚ್ಚಿನ ಮಟ್ಟಿಗೆ ಟ್ರೈ ಮಾಡ್ತೀನಿ. ಸೊ ನಾನು ಕೆಲವು ಸಾಂಗ್ಸ್ಗಳನ್ನ ಹಾಡ್ಬೇಕಾದ್ರೆ ನನಗೆ ಅದು ಫೀಲ್ ಆಗುತ್ತೆ, ಲೈಕ್ ತುಂಬ ಬೇಜಾರಾಗುತ್ತೆ. ಸೊ ಅವ್ರು ಇರಬೇಕಿತ್ತು ಕನ್ನಡ ಇಂಡಸ್ಟ್ರಿಗೆ ಅಂತ. ಸೊ ಲೈಕ್ ನಿನ್ನ ಕಂಗಳ ಬಿಸಿ ಅದಂತೂ ತುಂಬ ಇದಾಗುತ್ತೆ. ಅದನ್ನು ತುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಪ್ರಾಕ್ಟೀಸ್ ಮಾಡಿ ಅದನ್ನು ಇದು ಮಾಡೋಣ ಅಂತ. ಸೊ ಇದು ಈಗ ರೀಸೆಂಟಾಗಿ ನಿನ್ನದೇ ನೆನಪು ಕೂಡ ಹಾಡಿದ್ದೆ. ಸೊ ಅದು ತುಂಬ ಜನಕ್ಕೆ ಕನೆಕ್ಟ್ ಆಗಿದೆ. ಹಾಡ್ಬೋದಾ? ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ವಾವ್, ತುಂಬಾ ಕನೆಕ್ಟ್ ಆಗುತ್ತೆ. ಅವ್ರ ವಾಯ್ಸ್ ಥರನೇ ಆಕ್ಚುಲಿ ಅನ್ಸುತ್ತೆ. ಥ್ಯಾಂಕ್ ಯು. ಫಸ್ಟ್ ನೀವು ಹೇಳಿದ್ರಿ ರಾಜ್ಕುಮಾರ್ ಅವರ ವಾಯ್ಸ್ ಇಂದ ಶುರುವಾಗಿದ್ದು ಅಂತ. ಆದ್ಮೇಲೆ ಯಾಕೆ ಬೇರೆ ಬೇರೆ ಆಕ್ಟರ್ಗಳನ್ನ ಮಾಡಬೇಕು ಅಂತ ಅನ್ಸ್ತು? ಯಾರ್ದೀಗ ಇವ್ರದ್ದು ಇನ್ನೂ ಟ್ರೈ ಮಾಡಬೇಕು, ನನ್ಗೆ ತುಂಬಾ ಕಷ್ಟ ಇವ್ರ ವಾಯ್ಸ್ ನ ತಗೊಳಕ್ಕೆ, ಇನ್ನು ಇವ್ರ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಯಾರ ವಾಯ್ಸ್ ಅಂತ? ದರ್ಶನ್ ಸರ್ದು ಆ್ಯಕ್ಚುಲಿ. ನಮ್ಗೆ ಅನ್ಸುತ್ತೆ ಲೈಕ್ ನಾವಿಲ್ಲಿ ಸರೌಂಡಿಂಗಲ್ಲಿ ಕುಂತಿದ್ದಾಗ ದರ್ಶನ್ ಸರ್ದು ವಾಯ್ಸ್ ಪಕ್ಕ ಬರುತ್ತೆ ಅಂತ ಅನ್ಸುತ್ತೆ. ಬಟ್ ಆಡಿಯೋದಲ್ಲಿ ಇದಾದಾಗ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಕೆಲವ್ರಿಗೆ ಏನಂತಂದ್ರೆ ಅದು ಈಗಿನ ವಾಯ್ಸು ಅಥವಾ ಹಳೆ ವಾಯ್ಸು ಅದು ಗೊತ್ತಾಗಲ್ಲ, ಕ್ಲಾರಿಟಿ ಇರಲ್ಲ. ಸೊ ಹಂಗಾಗಿ ಇಲ್ಲ ನಮ್ಮ ವಾಯ್ಸ್ ಥರ ಇಲ್ಲ ಅಂತಾರೆ. ಇನ್ನು ಕೆಲವರು ಹಂಗೆ ಇದೆ ಚಿನ್ನ ಮಾಡು, ನಾವು ಸಪೋರ್ಟ್ ಮಾಡ್ತೀವಿ, ನಾವು ದರ್ಶನ್ ಸರ್ ಅಭಿಮಾನಿಗಳು ಸಪೋರ್ಟ್ ಮಾಡ್ತೀವಿ, ಹಂಗೆ ಹಿಂಗೆ ಅಂತ ಇದು ಮಾಡ್ತಾರೆ. ಸೊ ಅದು ಸ್ವಲ್ಪ ಇದಾಗುತ್ತೆ. ಲೈಕ್ ತುಂಬ ಕಷ್ಟ ಅಂತ ಏನಿಲ್ಲ, ಬಟ್ ಅವ್ರಿಗೆ ಯಾವ ರೀತಿ ಅದನ್ನ ಕೊಡಬೇಕು ಅನ್ನೋದು ಸ್ವಲ್ಪ ಕ್ಲಾರಿಟಿ ಇದಿಲ್ಲ. ಲೈಕ್ ಬಟ್ ನಾವು ಎಲ್ಲ ಸ್ವಲ್ಪ ಹಳೆ ಸ್ಲ್ಯಾಂಗಲ್ಲಿ ಅವ್ರು ಯಾವ ಥರ ಮಾತಾಡ್ತಿದ್ರು ಆ ಥರ. ಈಗ ಫಾರ್ ಎಕ್ಸಾಂಪಲ್ ಹೈರಾವತ ಸಿನಿಮಾ ಇದರಲ್ಲಿ ಹೆಣ್ಮಕ್ಳು ಹಿಡ್ಕೊಳ್ಳೋ ಅರ್ಶನ ಕುಂಕುಮನ ನಾವು ಬಾವುಟ ಅಂತ ಸ್ವೀಕರಿಸ್ತೀವಿ, ಬಾವುಟ ಮುಟ್ಟಿದ್ರೆ ಬಿಡಲ್ಲ, ಇನ್ನು ಹೆಣ್ಮಕ್ಳನ್ನ ಮುಟ್ಟಿದ್ರೆ ಬಿಡ್ತೀವಿ ಆಚಿನ, ಆ ಥರ. ಸೊ ಅದು ಆ ವಾಯ್ಸ್ನ ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡಿರೋದು ಆ್ಯಕ್ಚುಲಿ, ಅದು ಬರುತ್ತೆ. ಓಕೆ. ಸೊ ಅವ್ರ ಸ್ಟೇಜ್ ಶೋ ಆ ಥರ ಇದಕ್ಕೆಲ್ಲ ಹೋದಾಗ ಸೊ ಅಲ್ಲಿ ಯಾವ ಥರ ಜನರಿಗೆ, ಈಗ ಫಾರ್ ಎಕ್ಸಾಂಪಲ್ ಅವ್ರದ್ದು ಒಂದು ಯೂನಿಕ್ ಡೈಲಾಗ್ ಇದೆ ಅಲ್ಲಿ. ಸೊ ಎಲ್ರಿಗೂ ಎಲ್ಲ ಯಾರ್ಯಾರಿದ್ದಾರೆ ಅವ್ರು ಎಲ್ರಿಗೂ ಸೇರಿಸಿ ಅವ್ರ ಒಂದು ರೆಸ್ಪೆಕ್ಟ್ಫುಲ್ ಆಗಿ ತಂದೆ ತಾಯಿ ಸಂಬಂಧ ಎಲ್ಲ ಸೆಲೆಬ್ರಿಟೀಸ್ಗಳಿಗೆ, ಅನ್ನದಾತರಿಗೆ, ಅಣ್ಣ ತಮ್ಮದ್ರಿಗೆ ಆಕ್ಚುಲಿ ಒಂದೊಳಕ್ಕೆ ಇಷ್ಟಪಡ್ತೀನಿ ಚಿನ್ನ. ಹೌದೌದೌದು. ಅವರು ಇದನ್ನ ಸ್ಲ್ಯಾಂಗ್ನ, ಅವ್ರ ಎಕ್ಸ್ಪ್ರೆಷನ್ಸ್ನ ಕ್ಯಾರಿ ಮಾಡ್ತೀನಿ.
ಆಲ್ಮೋಸ್ಟ್ ಪೌರಾಣಿಕ ಪಾತ್ರ ಅಂತಂದ್ರೆ ದರ್ಶನ್ ಸರ್ ಸಖತ್ ಇಷ್ಟ. ಆಮೇಲೆ ರಾಜ್ಕುಮಾರ್ ಸರ್ ತುಂಬಾ ಇಷ್ಟ. ಅದನ್ನ ಈಗ ಕ್ಯಾರಿ ಮಾಡ್ತಾ ಇದಾರೆ ಅವರು, ದರ್ಶನ್ ಸರ್ ಪೌರಾಣಿಕ ಪಾತ್ರಗಳಾಗಿರ್ಬೋದು. ಇನ್ನು ಹೆಚ್ಚಿನ ಪೌರಾಣಿಕ ಪಾತ್ರದಲ್ಲಿ ನಾವು ಅವ್ರನ್ನ ನೋಡಕ್ ಇಷ್ಟಪಡ್ತೀವಿ. ಹೌದು, ಆದಷ್ಟು ಬೇಗ ಹೊರಗಡೆ ಬಂದು ಸಾಕಷ್ಟು ಸಿನಿಮಾ ಬರ್ತಾರೆ ಮ್ಯಾಮ್, ಖಂಡಿತವಾಗ್ಲೂ ಬರ್ತಾರೆ. ಈಗ ಪ್ರತಿಯೊಬ್ಬ ನಟನಿಗೂ ಕೂಡ ಒಬ್ಬ ಆಕ್ಟರ್ಗೂ ಕೂಡ ಅವ್ರದೇ ಆದಂತ ಶೈಲಿ ಇರುತ್ತೆ. ಅಂದ್ರೆ ಈಗ ನಾವು ನೋಡ್ತಾ ಇರ್ಬೋದು, ಅಪ್ಪು ಸರ್ ಅವರ ಒಂದು ಟಾಕಿಂಗ್ ಸ್ಟೈಲೇ ಬೇರೆ, ಯಶ್ ಅವರ ಟಾಕಿಂಗ್ ಸ್ಟೈಲ್ ಬೇರೆ, ದರ್ಶನ್ ಅವರ ಟಾಕಿಂಗ್ ಸ್ಟೈಲ್ ಬೇರೆ. ಆ ಬ್ರೆತ್ ಕಂಟ್ರೋಲ್ ಅದನ್ನೆಲ್ಲ ಹೆಂಗ್ ಕಂಟ್ರೋಲ್ ಮಾಡ್ಕೊಂಡು ಮಾಡ್ತೀರಾ ಅಂತ? ಲೈಕ್ ಕೆಲವು ವಾಯ್ಸ್ಗಳಿಗೆ ಬ್ರೆತ್ ಕಂಟ್ರೋಲ್ ಮಾಡ್ಬೇಕನ್ಸುತ್ತೆ. ಬಟ್ ಏನೇ ಕಂಟ್ರೋಲ್ ಮಾಡಿ ನಾವು ಮಾಡ್ತೀವಿ ಅಂದ್ರೆ ನಾವು ಮನ್ಸ್ಫೂರ್ತಿ ಇಷ್ಟಪಟ್ಟು ಮಾಡ್ತಿರ್ತೀವಲ್ವ, ಸೊ ಅದು ಆಟೋಮೆಟಿಕ್ ಆಗಿ ಬರುತ್ತೆ. ಅಂದ್ರೆ ನೀವ್ ಅವಾಗ್ಲೇ ಮಾತಾಡ್ತಾ ಹೇಳಿದ್ರಿ, ಅಂದ್ರೆ ಒಬ್ಬೊಬ್ರು ವಾಯ್ಸ್ ಒಂದೊಂಥರ. ಅಂದ್ರೆ ಒಬ್ರದ್ದು ಗಂಟ್ಲಲ್ಲಿ ಮಾತಾಡ್ಬೇಕು ಅಂತ ಇರುತ್ತೆ, ಇನ್ನೊಬ್ರದ್ದು ಮೂಗ ಅಂದ್ರೆ ಹಂಗಂತಲ್ಲ. ಸೊ ಒಬ್ಬೊಬ್ರು ವಾಯ್ಸ್ ಅಲ್ಲಿಂದಾನೆ ಬರುತ್ತೆ ಅಂತಲ್ಲ, ಸಪೋರ್ಟ್ ಅಲ್ಲಿಂದ ಸಿಗುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಮಾತಾಡ್ಬೇಕಾದ್ರೆ ನಾವು ಸ್ವಲ್ಪ ಮೂಗ್ನ ಹಿಡ್ಕೊಂಡು ಮಾತಾಡೋದನ್ನೇ ಬೇರೆ ವಾಯ್ಸ್ ಕರೆಕ್ಟ್ ಅಲ್ಲ. ಸೊ ನಾವು ಈ ಕಿವಿನ ಇಟ್ಕೊಂಡು ಮಾತಾಡಿದಾಗ ನಮ್ಗೆ ಇಲ್ಲಿ ಆಚೆ ಬರುತ್ತೆ ಒಂದು ವಾಯ್ಸ್ ಬರುತ್ತೆ, ಬಟ್ ಒಳಗಡೆ ನಮ್ಗೆ ಇನ್ನೊಂದು ವಾಯ್ಸ್ ಕೇಳಿಸ್ತಾ ಇರುತ್ತೆ, ನಮ್ಮ ವಾಯ್ಸ್. ಸೊ ಆ ತರ ಅದು ನಮ್ಮ ಇದ್ರ ಗಂಟ್ಲಿಂದ ಒಂದು ವಾಯ್ಸ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೆಲವು ಗಂಟ್ಲಲ್ಲಿ ವೇರಿಯೇಷನ್ಸ್ಗಳಾಗುತ್ತೆ, ಅವಾಗ್ಲೂ ಒಂದೊಂದು ವಾಯ್ಸ್ ಬರುತ್ತೆ. ಸೊ ಈಗ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ವಾಯ್ಸ್ ಇರುತ್ತೆ, ಆಮೇಲಿಂದ ಹೋಗ್ತಾ ಹೋಗ್ತಾ ಒಂದು ವಾಯ್ಸ್ ಬರುತ್ತೆ. ಸೊ ಆ ತರ. ಅಂದ್ರೆ ನಾನು ಈಗ ವಾಯ್ಸ್ ಓವರ್ ಆರ್ಟಿಸ್ಟೇ, ಸೊ ನಮಗೂ ಒಂದು ವೇರಿಯೇಷನ್ಸ್ ಮಾಡ್ಯುಲೇಷನ್ಸ್ ಬಗ್ಗೆ ಐಡಿಯಾ ಇರುತ್ತೆ. ಬಟ್ ಒಬ್ರು ವಾಯ್ಸ್ ಅನ್ನ ಅದನ್ನ ಇಮಿಟೇಟ್ ಮಾಡ್ಕೊಂಡು ಮಾಡುವಷ್ಟು ಇಲ್ಲ. ಬಟ್ ಅದು ಅಂದ್ರೆ ಬ್ರೆತ್ ಕಂಟ್ರೋಲ್ ಬಗ್ಗೆ ಎಲ್ಲ ನಾಲೆಜ್ ಇದೆ. ಬಟ್ ಅದು ಒಬ್ರು ವಾಯ್ಸ್ ಅನ್ನ ಅದೇ ತರ ಕಂಟ್ರೋಲ್ ಮಾಡ್ಕೊಂಡು ಆ ಎಕ್ಸ್ಪ್ರೆಷನ್ಸ್ ಹೇಳೋದು ಬಹುಶಃ ತುಂಬಾ ಕಷ್ಟ ಅದು. ಸೊ ಅದನ್ನ ಹೆಂಗ್ ಕ್ಯಾರಿ ಮಾಡ್ತೀರಾ ಅನ್ನೋದೇ ದೊಡ್ಡ ಚಾಲೆಂಜ್ ಅನ್ಸುತ್ತೆ. ಹೌದು, ತುಂಬಾ ಕಷ್ಟ ಅಂತೇನಿಲ್ಲ, ಇಷ್ಟಪಟ್ಟು ಮಾಡ್ಬೇಕಾದ್ರೆ ಅದೇನ್ ಕಷ್ಟ ಅನ್ಸಲ್ಲ. ಬಟ್ ಅವ್ರದೇ ಆದಂತ ಫ್ಯಾನ್ ಬೇಸ್ ಇರ್ತಾರೆ, ಸೊ ಅವರಿಗೆ ರೀಚ್ ಮಾಡಬೇಕು, ಕನೆಕ್ಟ್ ಆಗ್ಬೇಕು, ಅದು ಒಂದು ಚಾಲೆಂಜ್ ಬಹುಶಃ. ಸೊ ಇವಾಗ ನಾವ್ ಏನೋ ಮಾಡ್ತಿದೀವಿ ಅಂತಂದಾಗ, ಈಗ ಅವ್ರದ್ದು ವಾಯ್ಸ್ ಮಾಡ್ತೀವಿ ಅಂತಂದಾಗ ಆದಷ್ಟು ಎಲ್ಲಾದ್ರಲ್ಲೂ ಪರ್ಫೆಕ್ಟ್ ಅಂತಂದ್ರೆ ಆಗಲ್ಲ. ಯಾಕಂದ್ರೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ. ವಾಯ್ಸ್ ಎಲ್ರದ್ದು ಮಾಡ್ತಾ ಇದಾಗುತ್ತೆ. ಬಟ್ ಕೆಲವ್ರದ್ದು ಪರ್ಫೆಕ್ಟ್ ಆಗಿ ಬರುತ್ತೆ, ಕೆಲವ್ರದ್ದು ಇನ್ನೂ ಟ್ರೈ ಮಾಡ್ಬೇಕಾಗಿರುತ್ತೆ. ಅವಾಗ ಅಭಿಮಾನಿಗಳು ಅಂತ ಯಾರಿರ್ತಾರೆ ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಾವು ಅದನ್ನ ಇದ್ ಮಾಡ್ತೀವಿ. ಕೆಲವು ನೆಗೆಟಿವ್ ರೀತಿಲಿ ಇದ್ ಬಂತು ಅಂತಂದಾಗ ನಮಗೂ ಸ್ವಲ್ಪ ಬೇಜಾರಾಗುತ್ತೆ. ನೆಗೆಟಿವ್ ಕಾಮೆಂಟ್ಸ್ ಗಳು ಬರುತ್ತಾ, ನಿಮ್ಗೆ ಬಂದಿದ್ಯಾ? ಆಲ್ಮೋಸ್ಟ್ ನಾನು ಬರುತ್ತೆ, ಬಟ್ ಯಾವ್ದು ನನ್ ಇಲ್ಲ, ಅಂದ್ರೆ ನೋಡಕ್ಕೆ ಹೋಗಲ್ಲ. ಮೇ ಬಿ ಬರುತ್ತೆ ಅನ್ಸುತ್ತೆ, ನಾನು ಚೆಕ್ ಮಾಡಲ್ಲ ಆಕ್ಚುಲಿ. ಯೂಶಲಿ ಕಮೆಂಟ್ಸ್ಗಳನ್ನ ಯಾವ್ದು ಚೆಕ್ ಮಾಡಲ್ಲ. ಹೌದಾ? ಸೊ ದಟ್ ಏನಂತಂದ್ರೆ ನಾವು ಒಂದು ವೇಲಿ ಹೋಗ್ತಾ ಇರ್ತೀವಿ. ಸೊ ಇಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಸೊ ಎರಡು ಕೂಡ ಸಪೋರ್ಟ್ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಕೆಟ್ಟದ್ದು ನಮ್ಮನ್ನ ತಿದ್ದುತ್ತೆ, ಒಳ್ಳೇದು ನಮ್ಮನ್ನ ಸಾಕ್ಸುತ್ತೆ. ಈಗ ನಿಮ್ಮ ಜರ್ನಿ ಶುರುವಾಗಿದ್ದು ನೀವು ಆವಾಗಲೇ ಹೇಳಿದ್ರಿ ಕ್ಲಾಸ್ ರೂಮ್ ಅಲ್ಲಿ ಟೀಚರ್ಸ್ ಗಳನ್ನ ಇಮಿಟೇಟ್ ಮಾಡೋದು. ಸೊ ಯಾರ್ ಟೀಚರ್ಸ್ ನ ಇಮಿಟೇಟ್ ಮಾಡ್ತಾ ಇದ್ರಿ, ನೆನಪಿದ್ಯಾ? ಆಕ್ಚುಲಿ ನಾನು ಮರಿಮಲಪ ಶಾಲೆಯಲ್ಲಿ ಓದಿದ್ದು. ಅವಾಗ ಮಿಮಿಕ್ರಿ ಮಾಡ್ತಿದ್ದೆ. ಅವಾಗ ಪರ್ಫೆಕ್ಟ್ ವಾಯ್ಸ್ ಗಳು ಬರ್ತಿತ್ತು ಸರ್ಗಳದು. ಆಕ್ಚುಲಿ ಅಲ್ಲಿ PKB ಸರ್ ಅಂತ ಇದಾರೆ, ನಮ್ಮ HMM ಸರ್ ಅಂತ ಇದಾರೆ, PBC ಸರ್ ಅಂತ ಇದಾರೆ. PBC ಸರ್ ನನಗೆ ಮೇಲ್ ವಾಯ್ಸ್ ಆ ತರದೆಲ್ಲ ಮಾಡ್ತಿದ್ದೆ. ಅಂದ್ರೆ ಯಾರ್ದು ಫೀಮೇಲ್ ವಾಯ್ಸ್ ಅನ್ನ ನೀವು ಟ್ರೈ ಮಾಡಿಲ್ವಾ? ಸ್ವಲ್ಪ ಕಷ್ಟನಾ ಹೇಗೆ ಅಂತ? ಫೀಮೇಲ್ ವಾಯ್ಸ್ ತುಂಬಾ ಇವಾಗ ಕಷ್ಟ ಆಗುತ್ತೆ, ಯಾಕಂದ್ರೆ ನಮ್ಗೆ ಸ್ವಲ್ಪ ವಾಯ್ಸ್ ಬೇಸ್ ಇರೋದ್ರಿಂದ ಇವಾಗ ಕಷ್ಟ ಆಗುತ್ತೆ. ಬಟ್ ಅವಾಗ ಮಾಡ್ತಿದ್ದೆ, ಅವಾಗ ಸ್ವಲ್ಪ ಟ್ರೈ ಮಾಡ್ತಿದ್ದೆ ಆ ಚಿಕ್ಕ ಏಜ್ ಅಲ್ಲಿ. ನಿಮ್ ಫ್ರೆಂಡ್ಸ್ ಇದೆಲ್ಲ ಹತ್ರ ಇರೋ ಫ್ರೆಂಡ್ಸ್ ಗಳನ್ನೆಲ್ಲ ಇಮಿಟೇಟ್ ಮಾಡಿ? ನನ್ನ ಫ್ರೆಂಡ್ಸ್ ಆಕ್ಚುಲಿ ತುಂಬಾ ಜನಕ್ಕೆ ಪ್ರ್ಯಾಂಕ್ ಮಾಡಿದ್ದೆ. ಫೋನ್ ಮಾಡ್ಬಿಟ್ಟು ನಾನ್ ಮಾತಾಡ್ತಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳಕ್ಕಿಂತ ನನ್ನ ಫ್ರೆಂಡ್ಸ್ ವಾಯ್ಸ್ ಅಲ್ಲಿ ಮಾತಾಡ್ಬಿಟ್ಟು ಹಂಗೆ ಹಿಂಗೆ ಅಂತ ಪ್ರ್ಯಾಂಕ್ ಮಾಡಿ ಏನಾದ್ರೂ ವಿಷಯಗಳನ್ನ ಬಾಯಿ ಬಿಡಿಸ್ಕೋಬೇಕು ಅಂದ್ರು ಮಾತಾಡಿದ್ದೀನಿ. ಆಕ್ಚುಲಿ ಕೆಲವು ಸಲ ಮಾತಾಡಿದ್ದೀನಿ. ಅವ್ರು ಕೇಳ್ತಾರೆ, ನಾನ್ ಯಾವಾಗ್ಲೂ ಫೋನ್ ಮಾಡಿದ್ದೆ, ನಾನು ಮಾಡೇ ಇಲ್ಲ ಕಣು, ಹೆಂಗೋ ಅಂತ. ಈಗ ಕೆಲವರು ತುಂಬಾ ಇದಾಗಿ ನಾನು ಏನೇ ವಾಯ್ಸ್ ಚೇಂಜ್ ಮಾಡ್ಕೊಬಿಟ್ರು. ನನ್ನ ಫ್ರೆಂಡ್ಸ್ ಇದಾರೆ ಕೆಲವರು, ಒಂದು 10 to 11 years ಇಂದ ನನಗಿಬ್ರು ಫ್ರೆಂಡ್ಸ್ ಇದಾರೆ, ಅಜಯ್ ಮತ್ತೆ ಕಿರಣ್ ಅಂತ. ಅವ್ರು ಕಂಡಿಡ್ದು ಬಿಡ್ತಾರೆ. ಸೊ ಅವರು ವಾಯ್ಸ್ ನ ಕಂಡಿಡ್ಬಿಡ್ತಾರೆ, ನೀನೇ ಮಾತಾಡ್ತಿರೋದು, ನಮ್ಗೆ ಯಾರು ಏನೇ ಪ್ರ್ಯಾಂಕ್ ಮಾಡ್ಲಿ ನೀನೇ ಮಾತಾಡ್ತಿರೋದು ಅಂತ ಕಂಡಿಡಿತಾರೆ. ಪ್ರ್ಯಾಂಕ್ ಮಾಡೋದಕ್ ಬಹುಶಃ ಇವ್ರನ್ನ ಇಟ್ಕೊಂಡ್ರೆ. ನೀವೀಗ ಇಂಜಿನಿಯರ್ ಅಲ್ವಾ, ಸೊ ಇಂಜಿನಿಯರಿಂಗ್ ಜೊತೆಗೆ ಇದನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅಂತ? ಅಂದ್ರೆ ಮಾಡ್ಬೋದು ಮ್ಯಾಮ್, ಯಾಕೆ ಮಾಡಕ್ಕಾಗಲ್ಲ. ಸೊ ಮ್ಯಾನೇಜ್ ಮಾಡ್ಬೋದು, ಏನಿಲ್ಲ. ಈಗ ಫಾರ್ ಎಕ್ಸಾಂಪಲ್ ವೃತ್ತಿ ಜೀವನ ಬೇರೆ, ಪೌವೃತ್ತಿ ಜೀವನ ಬೇರೆ. ಓಕೆ, ವೃತ್ತಿ ಜೀವನ ಪೌವೃತ್ತಿ ಜೀವನ ಎರಡನ್ನೂ ಒಟ್ಟಿಗೆ ತಗೊಂಡು ಹೋಗ್ಬೋದು, ಏನಿಲ್ಲ. ದೊಡ್ಡವರು ಹೇಳ್ತಾರೆ ಲೈಕ್ 2 ದೋಣಿ ಮೇಲೆ ಕಾಲಿಡ್ಬೇಡಿ ಅಂತ. ಬಟ್ ಅದು ಏನಿಲ್ಲ, ಆ ಥರ ಏನು ಎಫೆಕ್ಟ್ ಆಗಲ್ಲ ಯೂಶಲಿ. ಬಟ್
ಒಂದು ದೋಣಿ ಮುಳುಗೋದ್ರೆ ಇನ್ನೊಂದು ದೋಣಿ ಇರುತ್ತಲ್ಲ, ಸೊ ಅದಕ್ಕೋಸ್ಕರ. ಓಕೆ, ನೀವು ಮೂಲತಃ ಮೈಸೂರವರು? ನಾನು ಮೂಲತಃ ಮೈಸೂರು ಹುಡುಗ. ಮೈಸೂರು ಹುಡುಗ. ಓಕೆ, ಅಂದ್ರೆ ನೀವು ಕಲ್ತಿರೋದೆಲ್ಲ ಗೌರ್ಮೆಂಟ್ ಸ್ಕೂಲ್ಸ್ಗಳಲ್ಲೆಲ್ಲ? ನಿಮ್ಮ ಶಿಕ್ಷಣ ಎಲ್ಲ ಹೇಗೆ ಅಂತ? ಅಂದರೆ ನಾನು 1 to 5th ಕನಿಕಾ ಕಾವೇರಿ ಅಂತ ಸ್ಕೂಲ್ ಇದೆ, ಅಲ್ಲಿ ಓದಿದ್ದು. ಸೊ 6th to 10th ಒಂದು ಮರಿಮಲಪ್ಪ ಓದಿದ್ದು. ಆಮೇಲೆ PU ಎಲ್ಲ KNC ಕಾಲೇಜ್ ಅಂತ ಇನ್ಫೋಸಿಸ್ ಬ್ಯಾಕ್ ಸೈಡ್ ಇದೆ, ಅಲ್ಲಿ ಓದಿದ್ದು ನಾನು. ಓಕೆ. ಇಂಜಿನಿಯರಿಂಗ್ ಬಂದು JC ಕಾಲೇಜ್. ಓಕೆ, ಈಗ ನಿಮ್ಮ ಈ ಮಿಮಿಕ್ರಿ ವಾಯ್ಸ್ ಅನ್ನ ಯಾರಾದ್ರೂ ಕೇಳಿ ಆಕ್ಟರ್ಗಳು ಅಥವಾ ಆಕ್ಟ್ರೆಸ್ಗಳು ಬಂದು ನಿಮಗೆ ಅಪ್ರಿಶಿಯೇಟ್ ಮಾಡಿದ್ದಿದ್ಯಾ, ಮೆಸೇಜ್ ಮಾಡಿದ್ದಿದ್ಯಾ ಅಂತ? ಅಂದರೆ ಈಗ ನಾನು ಯಾರು ವಾಯ್ಸ್ ಮಾಡ್ತೀನಿ ಆ ಆ್ಯಕ್ಟರ್ಸ್ಗಳು ಯಾರು ಅಂದರೆ ಅವ್ರಿಗೆ ರೀಚ್ ಆಗಿಲ್ಲ ಅನ್ಸುತ್ತೆ. ಮೇ ಬಿ ಆ ಥರ ರೀಚ್ ಆಗಿ ಇನ್ ಕೇಸ್ ಇದು ಮಾಡ್ಬೇಕಂದ್ರೆ ಅಪ್ಪು ಸರ್ ಇದ್ರೆ ಪಕ್ಕಾ ಮಾಡ್ತಿದ್ರು. ಅಪ್ಪು ಸರ್ ಇದ್ರೆ ಖಂಡಿತವಾಗ್ಲೂ ಕರ್ಸ್ಕೊಂಡು ಡಿಟ್ಟು ನಂತರನೇ ಮಾತಾಡ್ತೀರಾ ನೀವು, ಓಕೆ ಹಂಗೆ ಅಂತ ಒಂದು ಒಳ್ಳೆ ಗೆಸ್ಟರ್ಸ್ನ ಕೊಟ್ಟು ಕಳ್ಸ್ಕೊಡ್ತಿದ್ರು. ಅದನ್ನ ತುಂಬ ಮಿಸ್ ಮಾಡ್ಕೊತೀನಿ. ಅದು ಬಿಟ್ರೆ ದರ್ಶನ್ ಸರ್ನ ಮೀಟ್ ಮಾಡಬೇಕು ಅಂತ ಆಸೆ ಇದೆ, ಯಶ್ ಸರ್ನ ಮೀಟ್ ಮಾಡಬೇಕು ಅಂತ ಆಸೆ ಇದೆ. ಅವ್ರ ಹತ್ರ ಲೈಕ್ ಇದು ಮಿಮಿಕ್ರಿ ಮಾಡೋಕ್ಕೆ ಅಂತ ಅಲ್ಲ, ಬಟ್ ಒಂದು ಫೋಟೋ ಗಿಟೋ ತೆಗೆಸ್ಕೋಬೇಕಂತ ಆಸೆ ಇರುತ್ತಲ್ಲ, ಫ್ಯಾನ್ ಮೂವ್ಮೆಂಟ್ ಆ ಥರ ಇರುತ್ತೆ ಅದು. ಆಮೇಲೆ ಲೈಕ್ ಸೀರಿಯಲ್ ಆ್ಯಕ್ಟರ್ಸ್ಗಳೆಲ್ಲ ಹೇಳಿದ್ದಾರೆ ಸುಮಾರು ಜನ, ಅವರೆಲ್ಲ ಇದು ಮಾಡಿದ್ದಾರೆ, ಮೆಸೇಜ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬರ್ತಿದೆ, ಕ್ಯಾರಿ ಆನ್ ಮಾಡಿ ಹಂಗೆ ಹಿಂಗೆ ಅಂತ ಅವ್ರು ಹೇಳಿದ್ದಾರೆ. ಕೆಲವೊಂದು ಆ್ಯಕ್ಟರ್ಸ್ಗಳು ಹೇಳಿದ್ದಾರೆ. ನಾನು ಕೇಳ್ಪಟ್ಟೆ ಅಪ್ಪು ಸರ್ ನಿಧನದ ಬಳಿಕ ನೀವು ಅಪ್ಪು ಸರ್ ವಾಯ್ಸ್ ಅನ್ನ ಇಮಿಟೇಟ್ ಮಾಡೋದಕ್ಕೆ ಶುರು ಮಾಡಿದ್ದು ಅಂತ. ಯಾಕೆ ಅನ್ನಿಸ್ತು ಅಂತ? ಯಾಕೆ ಅನ್ನಿಸ್ತು ಅಂತಂದರೆ, ಈಗ ನಾನು ಬಂದು ಚಿಕ್ಕ ವಯಸ್ಸಿಂದನೂ ಅವ್ರಿಗೆ ದೊಡ್ಡ ಅಭಿಮಾನಿ. ಅದು ಎಲ್ರಿಗೂ ಅನಿಸುತ್ತೆ ಮ್ಯಾಮ್, ನಾನು ಅಪ್ಪು ಸರ್ ಅಭಿಮಾನಿ, ನನಗಿಂತ ದೊಡ್ಡ ಅಭಿಮಾನಿ ಯಾರಿಲ್ಲ ಅಂತ ನಮ್ಗೆ ಅನಿಸುತ್ತೆ. ಬಟ್ ನಾನು ಬೆಳೆದಿರೋದು ಅದೇ ರೀತಿಯೇ. ಈಗ ಫಾರ್ ಎಕ್ಸಾಂಪಲ್ ಯಾವುದೇ ರೀತಿಯಾಗಿರ್ಬೋದು, ಅವ್ರನ್ನ ತುಂಬ ಇದಾಗಿ ನೋಡ್ತಾ ಇದೆ. ಅವ್ರ ಸಿನಿಮಾನ ನೋಡ್ತಾ ಇದ್ದಾಗಲೇ ಒಂದು ಎಮೋಷನ್ಸ್ ಇರುತ್ತಲ್ಲ, ತುಂಬ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಒಂದು ಸಿನಿಮಾನ ಮಾಡ್ತಾಯಿದ್ರು ಅವರು. ಅವಾಗ ತುಂಬ ಇಷ್ಟ ಆಗ್ತಿದ್ರು. ಅದಾದ ನಂತರ ಅವರು ಓಕೆ ಸ್ಟಾರ್ಟ್ ಮಾಡಬೇಕು ಅಂದರೆ, ಇದು ಯಾವಾಗ ಅವರು ದಿವಂಗತರಾದರು ಅದಾದಮೇಲೆ ತುಂಬ ಪ್ರಾಕ್ಟೀಸ್ ಮಾಡಿದೆ ನಾನು. ಯೂಶ್ವಲಿ ಕೆಲವೊಂದು ಆ್ಯಕ್ಟರ್ಸ್ಗಳಿಗೆ ಒಂದು 15 ಡೇಸಲ್ಲೋ ಒಂದು 11-12 ಡೇಸಲ್ಲೋ ನಾನು ಕಲ್ತ್ಬಿಡ್ತಿದ್ದೆ. ಬಟ್ ಅಪ್ಪು ಸರ್ಗೆ ಮಾತ್ರ ಒಂದು ಹಾರ್ಡ್ಲಿ 3 months ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ಬಿಸಿನೀರು ಕುಡಿತಿದ್ದೆ, ಪ್ರಾಕ್ಟೀಸ್ ಮಾಡ್ತಿದ್ದೆ. ಬೆಳಗ್ಗೆ ಎದ್ದಾಗ ವಾಯ್ಸ್ ಬರುತ್ತಾ ಅಥವಾ ಯಾವ್ಯಾವ ಥರ ವಾಯ್ಸ್ ಬರುತ್ತೆ ಅದನ್ನೆಲ್ಲ ಚೆಕ್ ಮಾಡಬೇಕು. ಹೆಂಗೆ ಇದು ಹೋಗುತ್ತೆ, ಕ್ಯಾರಿ ಆಗುತ್ತೆ, ಅವ್ರ ವಾಯ್ಸ್ ಅದು ಹೆಂಗೆ ಇದು ಅವರು ಎಲ್ಲ ಅಬ್ಸರ್ವ್ ಮಾಡ್ತಿದ್ದೆ ಅವ್ರ ಫಿಲಮ್ಸ್ಗಳಲ್ಲಿ ಹಂಗೆ ಹಿಂಗೆ ಅಂತ. ಬಟ್ ಅದು ತುಂಬ ಕಷ್ಟ ಆಗ್ತಿದೆ ನನಗೆ, ವಾಯ್ಸ್ ಬರ್ತಾ ಇರಲಿಲ್ಲ. ಸೊ ಓಕೆ, ಒಂದು ಫೈನ್ ಡೇ ಇಲ್ಲ ಸ್ಟಾರ್ಟ್ ಮಾಡಲೇಬೇಕು ಹಂಗೆ ಹಿಂಗೆ ಅಂತೇಳಿ ನಮ್ಮ ತಂದೆ ತುಂಬ ಸಪೋರ್ಟಿವ್ ನನಗೆ. ಇಲ್ಲ ಇನ್ನೂ ಬರ್ತಿದೆ, ಇನ್ನು ನಾನು 99% ಬರ್ತಿದ್ರು, ಇನ್ನೂ 1% ಬರಬೇಕಣೋ, ಇನ್ನೊಂದು ಚೂರು ಇದಾಗಿ ನಾವು ಟ್ರೈ ಮಾಡು ಅಂತ ಹೇಳಿ ನನಗೆ ಅದು ಹಠ ಇದೆಯಲ್ಲ, ಇಲ್ಲ ನನ್ನ ಇಷ್ಟಪಟ್ಟಿರೋ ಸ್ಟಾರ್ ನಾನು ಮಾಡಲೇಬೇಕು, ಏನಾದರೂ ಆಗಲಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವಾಗ ಸ್ಟಾರ್ಟ್ ಮಾಡಿದ್ದು. ಸೊ ಅಪ್ಪು ಸರ್ ವಾಯ್ಸು ಇಮಿಡಿಯೇಟಾಗಿ. ಆ್ಯಕ್ಚುಲಿ ಜೇಮ್ಸ್ ಮೂವಿಲಿ ಅಪ್ಪು ಸರ್ದು ವಾಯ್ಸ್ ಇರಲಿಲ್ವಲ್ಲ, ಆಗ ತುಂಬ ಬೇಜಾರಾಗಿತ್ತು ನನಗೆ. ಅವಾಗ ಅದು ಒಂದು ಇದು ಕಲಿಬೇಕು ಅಪ್ಪು ಸರ್ ವಾಯ್ಸ್ನ ಅಂತ. ಅದಕ್ಕಿಂತ ಅದು ಒಂದು ಡಿಸಪಾಯಿಂಟ್ಮೆಂಟ್ ಇದೆ. ಲೈಕ್ ನಾನು ಮುಂಚೆನೇ ಕಲ್ತಿದ್ರೆ ಜೇಮ್ಸ್ ಮೂವಿಗೆ ನಾನು ವಾಯ್ಸ್ ಕೊಡ್ಬೋದಿತ್ತಲ್ಲ, ಅದೊಂದು ಪಶ್ಚಾತ್ತಾಪ ಇದೆ. ಬಟ್ ಅದಾದ್ಮೇಲಿಂದ ಅಪ್ಪು ಸರ್ ವಾಯ್ಸು ಬಂತು. ಮೇ ಬಿ ಗಾಡ್ ಗಿಫ್ಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಅವರೇ ಗಿಫ್ಟ್ ಕೊಟ್ಬಿಟ್ಟು ಹೋಗಿದ್ದಾರೆ ಅನ್ಸುತ್ತೆ ಅವ್ರ ವಾಯ್ಸ್ನ. ಮೇ ಬಿ ಯಾಕಂದ್ರೆ ಇವ್ರ ವಾಯ್ಸ್ ನ ಕೇಳ್ತಾ ಇದ್ರೆ ನಮಗೂ ಕೂಡ ಅನ್ಸೋದು ಅವರೇ ಬಂದ್ ಮಾತಾಡ್ತಿದಾರೇನೋ ಅಂತ. ಅಷ್ಟು ನಿಜವಾಗ್ಲೂ ಅವರು ಹತ್ರದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಿಲ್ಲ, ನಾನು ಕೂಡ ಅಪ್ಪು ಸರ್ ಅವರ ದೊಡ್ಡ ಅಭಿಮಾನಿನೇ. ಬಟ್ ಒಂಥರ ತುಂಬಾ ಕನೆಕ್ಟ್ ಆಗುವಂತ ಒಂದು ವಾಯ್ಸ್ ಗಾಡ್ ಗಿಫ್ಟ್ ಕೊಟ್ಟಿದ್ದಾರೆ. ಅದು ಹಂಗೆ ಇರ್ಲಿ, ತುಂಬಾ ಬೆಳೆಯೋ ತರ ಆಗ್ಲಿ ಅನ್ನೋದೇ ನಾನು ಹಾರೈಸೋದು. ನಾನು ಈಗ ರೀಸೆಂಟಾಗಿ ಒಂದು ಆ್ಯಕ್ಟಿವಿಟಿ ಹೇಳಕ್ಕೆ ಇಷ್ಟಪಡ್ತೀನಿ, ಬಟ್ ಇದನ್ನು ನಾನು ಎಲ್ಲೂ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ. ನನಗೆ ಒಂದು ಸ್ಟೇಟಿಂದ ಕಾಲ್ ಬಂತು, ಲೈಕ್ ಯಾವುದು ಅಂತ ಡಿಸ್ಕಸ್ ಮಾಡೋದು ಬೇಡ, ಬಟ್ ಕಾಲ್ ಬಂದು ಸೊ ನಮ್ಮ ತಾಯಿಗೆ ಹುಷಾರಿಲ್ಲ, ಲೈಕ್ ತುಂಬ ಸೀರಿಯಸ್ ಆಗಿದೆ. ಅಪ್ಪು ಸರ್ ಅವರ ವಾಯ್ಸಲ್ಲಿ ಅವ್ರಿಗೆ ಕೊನೆಯದಾಗಿ ಏನಾದರೂ ವಿಷಯ ಹೇಳಕ್ಕೆ ತಿಳಿಸ್ತೀರಾ ಅಂತ. ಅದು ಒನ್ ಆಫ್ ಮೈ ಟಫೆಸ್ಟ್ ಮೂಮೆಂಟ್ ನನಗೆ ಆ್ಯಸ್ ಎ ಮಿಮಿಕ್ರಿ ಆರ್ಟಿಸ್ಟ್ ಆಗಿ. ಆ ಮೂಮೆಂಟಲ್ಲಿ ನಾನು ಏನು ಹೇಳಬೇಕು, ಏನು ಇದು ಮಾಡಬೇಕು ನನಗೆ ಗೊತ್ತಿಲ್ಲ ಹೇಗೆ ಅಂತ. ಸೊ ಅವರೇ ಕೂಡ ಇದನ್ನು ಕಳಿಸಿದ್ರು, ಸ್ಕ್ರಿಪ್ಟ್ ಆಗಲಿ, ಈ ಥರ ಮಾತಾಡಿ ಸರ್ ಹಂಗೆ ಹಿಂಗೆ, ನಮ್ಮ ತಾಯಿಗೆ ತುಂಬ ಖುಷಿ ಪಡ್ತಾರೆ ಅಂತ. ನಾನು ಹೇಳಿದೆ, ಸರ್ ಲೈಕ್ ನಿಮ್ಮ ತಾಯಿಗೆ ಗೊತ್ತಿಲ್ವಾ ಅಪ್ಪು ಸರ್,
ಇಲ್ಲ ಸರ್, ಅವರು ಸ್ಟಿಲ್ ಇದ್ದಾರೆ ಅಂತಲೇ ಅಂದ್ಕೊಂಡಿದ್ದಾರೆ. ಸೊ ನಿಮ್ಮ ಕಡೆಯಿಂದ ಒಂದು ವಾಯ್ಸ್ ನೋಟ್ ಬಂತು ಅಂತಂದರೆ ನೋಡೋಣ ಸರ್ ಹಂಗೆ ಹಿಂಗೆ ಅಂತ. ಇಫ್ ಇನ್ ಕೇಸ್ ಅವರು ಏನಾದರೂ ಇದನ್ನು ಕೇಳಿಸ್ಕೊಂಡ್ಮೇಲೂ ಅವ್ರಿಗೇನಾದರೂ ಇದಾಯಿತು ಅಂದರೆ ತುಂಬ ಸೀರಿಯಸ್ ಆಗಿದೆ, ಅವ್ರದ್ದೇನೋ ಪಾಸ್ ಆಯಿತು ಅಂತಂದರೆ ಅದು ಪುಣ್ಯದ ಸಾವು ಅಂತ ಭಾವಿಸ್ತೀನಿ ನಾನು. ಓ ಹೌದಾ? ಆ ಥರ ಹೇಳಿದ್ರು. ಸೊ ನಾನು ಇಮ್ಮಿಡಿಯೇಟ್ಲಿ ಫೋನ್ನ ತಗೊಂಡು ಓಕೆ ನಾನು ಸ್ಟಾರ್ಟ್ ಮಾಡಬೇಕು ಅಂತೇಳಿ ನನ್ನ ನಿಯರೆಸ್ಟ್ ಯಾವುದು ಡಬ್ಬಿಂಗ್ ಸ್ಟುಡಿಯೋ ಇದೆ ಅಲ್ಲೇ ಕ್ವಾಲಿಟಿ ತುಂಬ ಚೆನ್ನಾಗಿ ಬರಬೇಕು ಅಂತೇಳಿ ಅಲ್ಲಿ ಹೋಗಿ ನಾನು ಸ್ಟಾರ್ಟ್ ಮಾಡ್ತೀನಿ. ಆ ಥರ ಮಾತಾಡಿ ಅವ್ರ ವಾಯ್ಸಲ್ಲಿ ಅವ್ರಿಗೆ ವಾಯ್ಸ್ ನೋಟ್ ಕಳಿಸ್ಕೊಟ್ಟೆ. ಅದಾದಮೇಲೆ ಅವ್ರ ಬರ್ಡೇಗೇನೋ ಆ್ಯಕ್ಚುಲಿ ಪ್ಲೇ ಮಾಡಿದ್ರಂತೆ. ಅವರು ಸೀರಿಯಸ್ ಆಗಿತ್ತು ಅಂತಿಲ್ಲ, ಅವರು ತುಂಬ ಕಣ್ಣಲ್ಲಿ ನೀರು ಹಾಕಿ ಓಕೆ ಹಂಗೆ ಹಿಂಗೆ ಅಂತ. ನಾನು ಹೇಳಿದೆ, ನಿಮ್ಮ ತಾಯಿಗೆ ಏನೂ ಆಗಲ್ಲ, ತಲೆಗೆಡ್ಸ್ಕೊಂಬೇಡಿ, ಆರಾಮಾಗಿರ್ತಾರೆ ಅವರು. ಈ ವಾಯ್ಸ್ ಕೇಳಿದ್ಮೇಲೆ ಅವ್ರು ಇನ್ನೂ ಗುಣಮುಖರಾಗ್ತಾರೆ ಅಂತ. ಸೊ ಹಂಗೆ ಅವ್ರು ಗುಣಮುಖರಾದರು. ಹೌದಾ? ಅದು ನನಗೆ ತುಂಬ ಇದಾಯಿತು, ಕನೆಕ್ಟ್ ಆಯ್ತು ಆ್ಯಕ್ಚುಲಿ. ಒಂದು ಮರೆಯಲಾಗದ ಕ್ಷಣಗಳಲ್ಲಿ ಮರೆಯಲಾಗದ ಕ್ಷಣ ನನ್ನ ಲೈಫಲ್ಲಿ ಅಲ್ವಾ? ಬಹುಶಃ ಇದು ಒಂದು ವೆರಿ ನೈಸ್. ಅಂದ್ರೆ ಈ ರೀತಿ ಎಕ್ಸ್ಪೀರಿಯನ್ಸ್ ಬಹುಶಃ ನಿಮಗ್ ಮಾತ್ರ ಆಗತ್ ಸಾಧ್ಯ ಅನ್ಸುತ್ತೆ. ಇಲ್ಲ, ಇನ್ನೂ ಸಾಕಷ್ಟು ಜನ ಕೇಳ್ತಾರೆ ಅಭಿಮಾನಿಗಳು, ಸರ್ ಅಪ್ಪು ಸರ್ ವಾಯ್ಸಲ್ಲಿ ಒಂದು ಇದು ಬರ್ಡೇ ವಿಶ್ ಬೇಕಿತ್ತು ನನಗೆ ಹಂಗೆ ಹಿಂಗೆ ಅಂತ. ಅವ್ರುಗಳಿಗೆಲ್ಲ ಮಾಡಿ ಕಳಿಸ್ತೀನಿ. ಬಟ್ ನನಗೆ ಈ ಮೂಮೆಂಟ್ ಅನ್ನೋದು ಒಂದು ತುಂಬ ಟಫೆಸ್ಟ್ ಮೂಮೆಂಟ್. ಯಾಕೆಂತಂದರೆ ಆ ಟೈಮಲ್ಲಿ ಹಂಗೆ ಹಿಂಗೆ ಸರ್ ಅವ್ರು ಹೇಳಿದ್ರು ಲೈಕ್ ಎಷ್ಟಾದರೂ ಓಕೆ ಪರವಾಗಿಲ್ಲ ನಾನು ಮಾಡ್ತೀನಿ ಅಂತ. ನಾನು ಇಲ್ಲಮ್ಮ ಪರವಾಗಿಲ್ಲ, ಈ ಇದರಲ್ಲಿ ನಾವೆಲ್ಲ ಅದನ್ನು ಚಾರ್ಜ್ ಮಾಡ್ತೀವಿ ಅಂತಂದರೆ ನಮಗೆ ಅದು ಇದಾಗುತ್ತೆ, ಖಂಡಿತವಾಗ್ಲೂ ಏನಿಲ್ಲ ನಾನು ಮಾಡಿಕೊಡ್ತೀನಿ ಆರಾಮಾಗಿ. ಅವ್ರಿಗೆ ಇಮಿಡಿಯೇಟಾಗಿ ಬೇಕಿತ್ತಲ್ಲ, ಸೊ ಇಮಿಡಿಯೇಟಾಗಿ ನಾನು ಹೋಗಿ ನಾನು ಎಲ್ಲ ಕೆಲಸಗಳನ್ನೂ ಬಿಟ್ಟು ಹೋಗಿ ಡಬ್ಬಿಂಗ್ ಸ್ಟುಡಿಯೋಗೆ ಹೋಗಿ ಕೂತ್ಕೊಂಡು ನಾನಲ್ಲಿ ಅಪ್ಪು ಸರ್ ಥರನೇ ವಾಯ್ಸ್ ಮಾತಾಡಿ, ಅದರಲ್ಲೂ ನಾನು ಮಾಡ್ಯುಲೇಷನ್ ಬರ್ತಿದೆಯಾ, ಅದೇ ಥರ ವಾಯ್ಸ್ ಬರ್ತಿದೆಯಾ, ಕ್ಲಿಯರಾಗಿ ಬರ್ತಿದೆಯಾ. ಈಗ ಎಲ್ಲ ಕಡೆನೂ ವಾಯ್ಸ್ ಬರೋಲ್ಲ, ಒಂದೊಂದ್ಸರಿ ಮಿಸ್ ಆಗುತ್ತೆ, ಸ್ಲಿಪ್ ಆಗುತ್ತೆ. ಸೊ ಅವ್ರದ್ದು ವಾಯ್ಸ್ ಮಾತಾಡಿ ಅವ್ರಿಗೆ ಕಳಿಸಿದ್ದು. ಅವರು ಕೇಳಿ ನಾನು ಹೇಳಿದೆ ಲೈಕ್ ಖುಷಿ ಆಯಿತು ಅಂತಂದರೆ ನನಗೆ ಸಾಕು, ಅಷ್ಟು ಇನ್ನೇನು ಬೇಡ ನನಗೆ ಅಂತ. ಗ್ರೇಟ್. ಅಂದ್ರೆ ಯಾಕೆಂದ್ರೆ ಅಪ್ಪು ಸರ್ ಇಲ್ಲ ಅಂತ ಅನ್ಕೊಳ್ಳೋದೇ ಬಹುಶಃ ಅಂದ್ರೆ ಅದು ಅರ್ಗಿಸ್ಕೊಳಕ್ ಆಗಲ್ಲ. ಅಂದ್ರೆ ಆ ದಿನ ನಿಧನರಾದ್ರು ಅನ್ನೋ ಸುದ್ದಿನ ಕೇಳಿದ ಮೇಲೆ ತುಂಬಾ ಜನಕ್ಕೆ ಅದು ಎಕ್ಸೆಪ್ಟ್ ಮಾಡಕ್ ಆಗಿಲ್ಲ. ಈಗ್ಲೂ ಕೂಡ ನಮ್ ಸುತ್ತಮುತ್ತ ಎಲ್ಲೋ ಇರ್ತಾರೆ ಅನ್ನುವಂಥ ಭಾವನೆನೇ ಇರುತ್ತೆ. ಬಟ್ ಆ ಅಜ್ಜಿನ ಪ್ರೀತಿ ನೋಡಿ, ಅಂದ್ರೆ ಅಪ್ಪು ಸರ್ ಮೇಲಿರುವಂತ ಒಂದು ಅಭಿಮಾನ ಗ್ರೇಟ್ ಅನ್ಸುತ್ತೆ. ಬಹುಶಃ ಅಂಥ ವ್ಯಕ್ತಿತ್ವಗಳಿಗೆ ಮಾತ್ರ ಅದು ಸಾಧ್ಯ ಅನ್ಸುತ್ತೆ. ಅದಕ್ಕೆ ಮೋಸ್ಟ್ಲಿ ಆ ಮನುಷ್ಯ ದೇವರಾಗಿದ್ದು ಅಂತ. ತುಂಬಾ ಕನೆಕ್ಟ್ ಆಗುತ್ತೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಆಲ್ಮೋಸ್ಟ್. ಬಹುಶಃ ಅಪ್ಪು ಸರ್ನ ಹೇಟ್ ಮಾಡೋರೆ ಬಹುಶಃ ಕಡಿಮೆ ಅನ್ಸುತ್ತೆ ನನಗೆ. ಅಂದ್ರೆ ಯಾರು ಕೂಡ ಎಲ್ಲರೂ ಕೂಡ ಪ್ರೀತಿಯಿಂದ ಮಾತಾಡಿಸ್ತಾರೆ. ಯಾರ ಅಭಿಮಾನಿಗಳಾದ್ರೂ ಕೂಡ ಅಪ್ಪು ಸರ್, ಅಪ್ಪು ಅವರು ಈಗ್ಲೂ ಕೂಡ ಅವ್ರನ್ನ ಸೆಲೆಬ್ರೇಟ್ ಮಾಡೋದು. ಅಪ್ಪು ಸರ್ ಅಂತ ಅಂದ ತಕ್ಷಣ ಒಂದು ಒಳ್ಳೆತನ ನೆನಪಾಗುತ್ತೆ ನಮ್ಗೆ. ಸೊ ಈಗ ನನಗೆ ಕೆಲವೊಂದು ಒಂದು ನೆಗೆಟಿವ್ ಕಮೆಂಟ್ ಆ ಥರ ಎಲ್ಲ ಹೇಳ್ದೆ. ಸೊ ಒಂದು ಬಂದಿತ್ತು ಹೆಂಗೆ ಅಂತಂದರೆ ಲೈಕ್ ಅಪ್ಪು ಸರ್ ಥರ ಆಗೋಕ್ಕಾಗಲ್ಲ ನೀವು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಸೊ ನಾನು ಅವ್ರಿಗೆ ಒಂದೇ ಒಂದು ರಿಪ್ಲೈ ಕೊಟ್ಟೆ, ನೋಡಿ ನಾನು ಅಪ್ಪು ಸರ್ ಆಗಕ್ಕೆ ಹೋಗ್ತಾ ಇಲ್ಲ, ಆದರೆ ನನ್ನಲ್ಲಿರೋ ಅಪ್ಪುನ ಜೀವಂತವಾಗಿಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಕರೆಕ್ಟ್, ಹೌದು. ಇಷ್ಟೇ ನಾನು ಹೇಳಿದ್ದು ಅವ್ರಿಗೆ. ಅಂದರೆ ಲೈಕ್ ನಾನು ಇನ್ನೊಬ್ರು ಅಪ್ಪು ಆಗಕ್ಕೆ ನನಗೆ ಸಾಧ್ಯ ಇಲ್ಲ, ಅದು ಯಾರಿಗೂ ಆಗಲ್ಲ. ಎಲ್ರಿಗೂ ಅವ್ರದೇ ಆದಂಥ ಟ್ಯಾಲೆಂಟ್ ಇರುತ್ತೆ, ಅವ್ರದೇ ಆದಂಥ ಇದಿರುತ್ತೆ. ಸೊ ಅವ್ರನ್ನ ಇನ್ಸ್ಪೈರಾಗಿ ನಾವು ತಗೋಬೋದು, ಇನ್ಸ್ಪೈರಾಗಿ ಇದು ಮಾಡ್ಬೋದು, ಅವ್ರನ್ನ ಅಡ್ಮೈರ್ ಮಾಡ್ಕೋಬೋದು. ಅವ್ರು ಆಗಕ್ಕೆ ನಾನು ಹೋಗ್ತಾ ಇಲ್ಲ, ಆದರೆ ಅವ್ರನ್ನ ಜೀವಂತವಾಗಿ ಇಡಕ್ಕೆ ಟ್ರೈ ಮಾಡ್ತಿದ್ದೀನಿ. ವೆರಿ ನೈಸ್. ಹೌದು. ಸಾಯಿ ಕುಮಾರ್ ಅವ್ರ ವಾಯ್ಸ್ ಅಲ್ಲಿ ಏನಾದ್ರು ಒಂದು ಮಿಮಿಕ್ರಿ ಮಾಡ್ಬೋದಾ? ನಾನು ಟ್ರೈ ಮಾಡ್ತೀನಿ. ಓಕೆ. P for polite, O for obedient, L for loyalty, I for integrity, C for courage, I for efficiency. ಈ ಗರ್ಭದಲ್ಲಿರೋ ಮಗುಗೆ ಇವನ ಅಪ್ಪನ. ಓಕೆ. ಕೊನೆಯದಾಗಿ ಯಾವ್ದಾದ್ರು ಒಂದು ಹಾಡಿನ ಮೂಲಕ ಎಂಡ್ ಮಾಡೋಣ. ಯಾವ ಹಾಡು ಹಾಡ್ತೀರಾ? ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಹಿಂದು, ಆರಾಧಿಸು ರಾಜರತ್ನನು, ಹಾಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ. ವೆರಿ ನೈಸ್. ಸೂಪರ್ಬ್ ಆಗಿತ್ತು ಕುಶಲ್ ಅವ್ರೆ ನಿಮ್ ಜೊತೆ ಮಾತನಾಡಿದ್ದು, ಅಪ್ಪು ಸರ್ ವಾಯ್ಸ್ ಅನ್ನ ಕೇಳಿದ್ದು, ಮತ್ತೆ ಅವರನ್ನ ಮತ್ತೆ ಕಣ್ಮುಂದೆ ಬರೋ ತರ ಮಾಡಿದ್ದಕ್ಕೆ
ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಮ್ಮ ಚಾನೆಲ್ನ ಎಂಡ್ ಮಾಡೋ ಥರ ಇವಾಗ ಎಂಡ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಲಾಸ್ಟ್ ಒಂದು ನಮ್ಮ ಸ್ಟೇಟ್ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಅಪ್ಪು ಸರ್ ವಾಯ್ಸಲ್ಲಿ ಒಂದು ಹೇಳ್ಬೋದಾ? ಕಲಾನ್ವಿತ ಅವರೇ, ತುಂಬ ಚೆನ್ನಾಗಿತ್ತು ನಿಮ್ಮ ಜೊತೆ ಮಾತಾಡಿ. ಸೊ ನಿಮಗೂ ಒಳ್ಳೇದಾಗಲಿ, ನಿಮ್ಮೆಲ್ಲ ಕೆಲಸಕ್ಕೂ ಒಳ್ಳೇದಾಗಲಿ. ಸೊ ಹಾಗೆ ಸ್ಟೇಟ್ ನ್ಯೂಸ್ ಲೈವ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ. ಒಳ್ಳೇದಾಗಲಿ. ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಕೇಳಿದ್ರಲ್ಲ ಅಪ್ಪು ಸರ್ ಅವರ ಧ್ವನಿಯನ್ನ ಕುಶಲ್ ಆಚಾರ್ ಅವರ ಕಂಠದಿಂದ. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ರೀತಿಯ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ StateNews.live. ನೀವು ನೋಡ್ತಾ ಇದ್ದೀರಾ StateNews.live. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. StateNews.live